ಮಾರ್ನಿಂಗ್. ಹೇಳೆ ಹೇಳೆ. ಮಾರ್ನಿಂಗ್. ಬೇಗ ಬೇಗ. 8 ಗಂಟೆ ಆಯ್ತು, ಎದ್ದೇಳಮ್ಮ ಬೇಗ. ಪವಿತ್ರ ಪವಿತ್ರ ಬೇಗ ಎದ್ದೋಳೆ. ಇವತ್ತು ಸಂಜೆ ಇದು ಕಾಲೇಜಲ್ಲಿ ಮಾರ್ಷಲ್ ಆರ್ಟ್ಸ್ ಕಾಂಪಿಟೇಷನ್ ಇದೆ. ಬೇಗ ಎದ್ದೋಳೆ, ಟೈಮ್ ನೋಡು. ಎಷ್ಟು ತನಕ ಮಲ್ಕೊಂಡ್ಬಿಟ್ಟೆ. ಡಿಯರ್ ಸ್ಟೂಡೆಂಟ್ಸ್, ಈ ವರ್ಷದ ಡೇ ಅಂಡ್ ನೈಟ್ ರಾಜ್ಯ ಮಟ್ಟದ ಮಾರ್ಷಲ್ ಆರ್ಟ್ ಕಾಂಪಿಟೇಷನ್ ನ ಸೆಮಿಫೈನಲ್ ಪಂದ್ಯದಲ್ಲಿ ನಮ್ಮ ಕಾಲೇಜಿನ ಮಿಸ್ಟರ್ ಸಂಜಯ್ ಹಾಗೂ ಹುಬ್ಬಳ್ಳಿಯ ಕಲಾ ಮತ್ತು ವಾಣಿಜ್ಯ ಕಾಲೇಜಿನ ವಿದ್ಯಾರ್ಥಿ ಅರುಣ್ ದೇಸಾಯಿ ಅವರು ಸ್ಪರ್ಧಿಗಳಾಗಿ ಬಂದಿದ್ದಾರೆ. ಈ ಪಂದ್ಯವು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭವಾಗಲಿದೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ತಾವೆಲ್ಲರೂ ಶಾಂತ ರೀತಿಯಿಂದ ಸಹಕರಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಈಗ ನಡೆದ ಈ ರೋಮಾಂಚಕ ಪಂದ್ಯದಲ್ಲಿ ಗೆದ್ದಿರುವಂತಹ ನಮ್ಮ ಕಾಲೇಜಿನ ಶ್ರೀ ಸಂಜಯ್ ಅವರಿಗೆ ಖ್ಯಾತ ಫೈಟ್ ಮಾಸ್ಟರ್ ಆದಂತ ಶ್ರೀ ನಂಜುಂಡಿ ನಾಗರಾಜ್ ಅವರು ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ನೀಡಬೇಕಾಗಿ ಅವರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಜೋರಾಗಿ ಚಪ್ಪಾಳೆದಲ್ಲಿ. ಅಮ್ಮ ನೋಡಮ್ಮ, ಅಕ್ಕನ ಮನೆಯಲ್ಲಿ ರಾಜು ಫೋಟೋ. ಸ್ಟುಪಿಡ್ ಇಡಿಯಟ್. ಅಮ್ಮ ಇವ್ನಿಗೆ ಹೇಳು, ಇನ್ನೊಂದ್ಸಲ ನನ್ ರೂಮ್ ಕಡೆ ಬಂದ್ರೆ ಒದೆ ತಿಂತಾಳ ಅಷ್ಟೇ. ಇನ್ನೊಂದ್ಸಲ ನನ್ ರೂಮ್ ಕಡೆ ಬಾ, ನಿಂಗ ಆಗ ಮಾಡ್ತೀನಿ. ಅಯ್ಯೋ ದೇವ್ರೆ, ಏನ್ ಮಕ್ಳ, ನೀನ್ ಯಾಕಮ್ಮ ಅವಳ ರೂಮ್ಗೆ ಹೋದೆ? ಕೂತ್ಕೋ, ತಿಂಡಿ ತಿನ್ನು, ಸ್ಕೂಲ್ಗೆ ಹೊತ್ತಾಗತ್ತೆ. ಪವಿತ್ರ. ಏನಮ್ಮ? ಪವಿತ್ರ, ನಾನಿನ್ನ ಒಂದ್ ಮಾತು ಕೇಳೇನೆ. ಕೇಳಿಮ್ಮ.
ಸುಚಿತ್ರನ್ ಕೇಳಿದ್ರೆ ಸುಮ್ನೆ ರಾಧ ಅಂತ ಮಾಡ್ತಾಳೆ. ನೀ ನನ್ ಮುದ್ದಿನ ಮಗಳಲ್ವಾ? ಹೇಳಮ್ಮ. ಸುಚಿತ್ರಾಗೆ ರಾಜೀವ್ ಕಂಡ್ರೆ ಇಷ್ಟನೇನೆ? ವಾಟ್ ಯು ಮೀನ್ ಮಾಮ್? ಆಫ್ ಕೋರ್ಸ್, ಅವ್ನ್ ಕಂಡ್ರೆ ಅವಳಿಗೆ ತುಂಬಾ ಇಷ್ಟ. ರಾಜು ಕೂಡ ತುಂಬಾ ಒಳ್ಳೆ ಹುಡುಗ ಅಲ್ವಾ? ಇಲ್ಲಿ ನೋಡು, ಸುಚಿತ್ರಾ ಅವಳ ಮನ್ಸಲ್ಲಿರೋದನ್ನೆಲ್ಲ ನಿನ್ನ ಹತ್ರ ಹೇಳ್ತಾಳೆ. ಅವಳು ರಾಜು ಬಗ್ಗೆ ಸೀರಿಯಸ್ ಆಗಿದ್ದಾಳ? ಅಮ್ಮ, ಇಲ್ಲ ಅಂದಿದ್ರೆ ರಾಜು ಫೋಟೋ ಅಕ್ಕನ್ ಬೆಟ್ ಕೆಳಗಡೆ ಬರ್ತಾ ಇತ್ತಾ? ಅದೇನೋ ನಿಜ ಅನ್ನು. ನಿಮ್ಮಪ್ಪ ಇದ್ದಿದ್ರೆ ಎಲ್ಲ ಅವರೇ ನೋಡ್ಕೋತಿದ್ರು. ಈಗ ನಾನೊಬ್ಳೆ ಎಲ್ಲ ನಿಭಾಯಿಸ್ಬೇಕು, ಅದಕ್ಕೆ ಕೇಳ್ದೆ. ಹೌದು, ರಾಜೀವ್ ಹತ್ರ ಅವಳು ಮದುವೆ ವಿಷಯ ಮಾತಾಡ್ತಾ ಇರ್ಲಿಲ್ವಲ್ಲ? ಅಮ್ಮ, ಅದು ಲೇ, ನೀನೇನು ಮುಖ ನೋಡ್ತಾ ಇದೀಯಾ? ತಿನ್ನೆ. ಆಯ್ತಮ್ಮ. ಸ್ಕೂಲ್ ಗೊತ್ತಾಯ್ತು. ಅಮ್ಮ ರಿಲ್ಯಾಕ್ಸ್. ರಾಜೀವ್ ಅಕ್ಕನ ಹತ್ರ ಮದ್ವೆ ಬಗ್ಗೆ ಮಾತಾಡ್ತಾನೆ. ಅದಕ್ಕೂ ಮುಂಚೆ ನೀನ್ ಒಂದ್ಸರಿ ಅತ್ತೆ ಹತ್ರ ಮದ್ವೆ ಬಗ್ಗೆ ಮಾತಾಡ್ತೀಯಾ ಅಲ್ವೇ? ಎಷ್ಟು ದಿವಸದಿಂದ ಅವ್ನ್ ಮಾತಾಡ್ತಾನೆ ಅಂತ ಹೇಳ್ತಾನೆ ಇದೆಯಾ? ನಾನು ಕೇಳ್ತಾನೆ ಇದ್ದೀನಿ, ಅವನಂತೂ ಮಾತಾಡ್ತಾ ಇಲ್ಲ. ಇಷ್ಟಕ್ಕೂ ಅವನ ಉದ್ದೇಶ ಏನು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಜಯಮ್ಮ, ಅಮ್ಮೋರಿ, ಅವಳಿಗೆ ಶೂಸ್ ಹಾಕಿ ರೆಡಿ ಮಾಡು. ನಾನ್ ಸ್ಕೂಲ್ ಕರ್ಕೊಂಡು ಹೋಗ್ಬೇಕು. ಆಯ್ತಮ್ಮ. ಅಮ್ಮ, ಅವನ ಉದ್ದೇಶ ಏನೋ ಪರ್ಫೆಕ್ಟ್ ಆಗೇ ಇದೆ, ಆದ್ರೆ ವಿಷಯನ ಅಕ್ಕನ ಹತ್ರ ಮಾತಾಡೋದು ಅಷ್ಟು ಸುಲಭ ಅಲ್ಲ ಅಲ್ವಾ? ಆದ್ರೂ ಅವನ ಬಿರುಗಾಳಿ ಜೊತೆ ಬದುಕೋಕ್ ರೆಡಿ ಆಗಿದ್ದು ಮದ್ವೆ ವಿಷಯ ಮಾತಾಡಕ್ ಯಾಕೆ ಹೆದರ್ತಾನೆ? ಅಮ್ಮ, ಒಂದ್ ಕೆಲ್ಸ ಮಾಡು, ಅವ್ನ್ ಹೇಳು, ಕಣ್ಣು ಮುಚ್ಕೊಂಡು ಅವ್ನ ಮನ್ಸಲ್ಲಿರೋದನ್ನ ಅವಳ ಮುಂದೆ ಹೇಳ್ಬಿಡು ಅಂತ. ಆಮೇಲೆ ಏನಾಗುತ್ತೋ ಆಗ್ಲಿ ನೋಡೋಣ. ಅಮ್ಮ, ಹೇಳ್ತಾನೆ, ಆದಷ್ಟು ಬೇಗ ಹೇಳ್ತಾನೆ. ಅವನು ದಿನ ಮನೆಯಿಂದ ಬರುವಾಗ ಹೇಳ್ಬೇಕು ಅಂತಾನೆ ಬರ್ತಾನೆ. ಆದ್ರೆ ಕೇಳ್ಬಿಡಿ ಸರ್, ಮದುವೆ ಆಗ್ತೀನಿ ಅಂತ ಒಂದೊಂದ್ಸರಿ ಕೇಳ್ಬಿಡಿ ಸರ್. ಸರ್, ಮದುವೆ ಆದ್ರೆ ನಿಮ್ಮನ್ನೇ ಮದುವೆ ಮಾಡ್ಕೊಂತ ಅಂತ ಹೇಳ್ಬಿಡಿ ಸರ್. ಆಗಲ್ಲಪ್ಪ, ನನ್ ಕೈಲಿ ಮಾತ್ರ ಸಾಧ್ಯ ಇಲ್ಲ. ಅವಳ ತಂಗಿ ಹತ್ರ ನನ್ನ ಮದುವೆ ವಿಚಾರ ಮಾತಾಡಕ್ಕೆ ಆಗ್ತಾ ಇಲ್ಲ. ಇನ್ನವಳ ಅಕ್ಕ ದೊಡ್ಡ ಆಟೋಮಮ್, ಅವಳ ಹತ್ರ ಹೆಂಗೋ ಮಾತಾಡ್ಲಿ? ಆಗಲ್ಲಪ್ಪ, ನನ್ ಕೈಲಿ ಮಾತ್ರ ಆಗಲ್ಲ. ಓ ಮೈ ಗಾಡ್, ಇದರಿಂದ ನೀವೆಲ್ಲ ಸೇರ್ಕೊಂಡು ರಾಜು ಸರ್ ಇದನ್ನ ಹೇಳ್ಕೊಟ್ರ ನೀವು? ದೊಡ್ಡ ಡೈಲಾಗ್ ರೈಟರ್ ಅಂತ ಹೇಳ್ಕೊಂತೀರಾ? ಇದೇನೇ ನೀವು ಬರ್ದಿರೋದು? ಸುಚಿತ್ರ, ನಾನು ನಿನ್ನ ಬಾವಿಯಲ್ಲಿ ಮುಳುಗಿ ಹೇಳ್ಬೇಕು ಅಂತ ಆಸೆ ಸುಚಿ. ಸರ್, ಅದ್ ಹಾಗಲ್ಲ ಸರ್ ಬರ್ದಿರೋದು. ಸುಚಿತ್ರ, ನಾನು ನಿನ್ನ ಹಾರ್ಟ್ ಅನ್ನೋ ಬಾವಿಲಿ ಕಪ್ಪೆ ತರ ಮುಳುಗಿ ಹೇಳ್ಬೇಕು ಅಂತ ಆಸೆ ಅಂತ ಬರ್ದಿದೆ ಸರ್. ಮತ್ ನಾನೇ ಹೇಳಿದ್ದು? ಸರ್, ನೀವ್ ಹೇಳಿದ್ರು ಡಬಲ್ ಮೀನಿಂಗ್ ಸರ್. ನೀವು ಡೈಲಾಗ್ ರೈಟರು, ಇವರು ಆಕ್ಟಿಂಗ್ ಟೀಚರು, ಇವರು ಮ್ಯೂಸಿಕ್ ಡೈರೆಕ್ಟರು. ನೀವೆಲ್ಲಾ ಸೇರ್ಕೊಂಡು 4 ಪದ ಹೇಳ್ಕೊಳಕ್ಕಾಗಲ್ಲ ನಿನಗೆ ನಾನು ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು. ಸರ್, ಅದು ಹಾಗಲ್ಲ ಸರ್. ಗೆಟ್ ಔಟ್ ಫ್ರಮ್ ಹಿಯರ್. ಇನ್ನ ಒಂದ್ಸಲ ಆಫೀಸ್ ಒಳಗಡೆ ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ದಯವಿಟ್ಟು ಸರ್. ರಾಜೀವ್, ಪ್ರೀತ್ಸೋ ಮನ್ಸಿಂದ ಹೊರಡೋ ಭಾವನೆ ಪ್ರೀತ್ಸೋರ್ ಮನ್ಸನ್ನ ಸೇರುತ್ತಂತೆ. ಅರ್ಥ ಆಯ್ತಾ? ಈಗಲಾದ್ರೂ ಧೈರ್ಯ ಮಾಡಿ ಹೇಳ್ತೀಯ ತಾನೆ? ಗುಡ್. ಹಾಯ್ ರಾಜೀವ್. ಹಾಯ್, ಇದನ್ನ ನಿಮ್ಮ ಅಕ್ಕನ ಕೊಟ್ಬಿಡು. ಇಲ್ಲಪ್ಪ, ನನ್ನಿಂದ ಆಗಲ್ಲ. ಪ್ಲೀಸ್ ಪ್ಲೀಸ್ ನೋ 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 ರಾಜೀವ್, ಪ್ಲೀಸ್, ನನಗೋಸ್ಕರ. ಆಲ್ ದ ಬೆಸ್ಟ್. ಓಕೆ. ಅಕ್ಕ ಅಕ್ಕ, ಏನದು? ಬಾಯಿಲಿ. ಅಕ್ಕ, ರಾಜೀವ್ ನಿಂಗೆ ಈ ಫ್ಲವರ್ ಕೊಡು ಅಂತ ಕೊಟ್ಟಿದ್ದಾನೆ. ತಲೆಗಿಲೆ ಕೆಟ್ಟಿಲ್ಲ ಅವನ್ಗೆ? ಬುದ್ಧಿ ಇಲ್ವಾ? ನನಗೆ ಹೂ ಅಂದ್ರೆ ಆಗಲ್ಲ ಅಂತ ಗೊತ್ತಿಲ್ವಾ? ಈಗ ನೋಡ್ತಾ ಇರು, 2 ನಿಮಿಷ ಮಾಡೋಕೆ. ಸ್ಟುಪಿಡ್. ಅಕ್ಕ, ಮತ್ತೇನೆ? ರಾಜೀವ್ ನಿನ್ಗೆ ಈ ಬುಕ್ನು ಕೊಟ್ಟಿದ್ದಾನೆ. ಓ ಮೈ ಗಾಡ್, ಅವ್ನ್ ಪೂರ್ತಿ ಹುಚ್ಚ ಆಗಿದ್ದಾನೆ ಅಂತ ಕಾಣುತ್ತೆ. ಅವನು ಗೊತ್ತು ತಾನೆ ನನಗೆ ಓದೋದಕ್ಕೆ ಇದೋದು ಆಗಲ್ಲ ಅಂತ. ಎಲ್ಲ ಗೊತ್ತಿದ್ರು ಹೀಗೆಲ್ಲ ಯಾಕೆ ಮಾಡ್ತಾನ ಅವನು? ಅಕ್ಕ ಅಕ್ಕ ಅಕ್ಕ, ಪ್ಲೀಸ್ ನನ್ ಮುದ್ದೆ ಜಾಸ್ತಿ ಆಯ್ತು ಕಣೆ. ಐ ಲವ್ ಯು. ಪ್ಲೀಸ್. ಸುಚಿತ್ರ, ಪೇಜ್ ನಂಬರ್ 52 ನೋಡು. ಅಶ್ವ ಧೈರ್ಯ ಮಾಡಿ ಜೋರಾಗಿ ಹೇಳ್ದ, ಈಗ್ಲಾದ್ರೂ ಮದ್ವೆ ಒಪ್ಕೊಂಡ್ಬಿಡು ನನ್ನ ಪ್ರಿಯತಮೆ ಅಂತ. ಸುಚಿತ್ರ ಜೋಧ ಅಕ್ಬರ್ ಹೇಳಿದ ಉತ್ತರ ಲೈಬ್ರರಿಯ 4ನೇ ರೋ 6ನೇ ರ್ಯಾಕ್ 8ನೇ ಬುಕ್ ನಲ್ಲಿದೆ. ನಿನ್ನ ಉತ್ತರನೂ ಅದೇ ಆಯ್ತು ಅಂದ್ರೆ ಪೇಜ್ ನಂಬರ್ 16 ನಲ್ಲಿ ಈ ರೋಸ್ ಇಂತಿ ನಿನ್ನ ಪ್ರೀತ ರಾಜೀವ್. ವಾಟ್ ನಾನ್
ನಾನು ಈಗಲೇ ಅವನಿಗೆ ಮುಚ್ಚಿಬಿಡ್ತೀನಿ. ಅಯ್ಯೋ ಅಕ್ಕ ಅಕ್ಕ ನನ್ನ ಮಾತು ಕೇಳು. ಅಕ್ಕ ನಿಲ್ಲು ಪ್ಲೀಸ್. ಅಕ್ಕ ಅಕ್ಕ ಓ ಮೈ ಗಾಡ್. ರಾಜೀವ್, ಇವತ್ತಿನ ಕತೆ ಅಷ್ಟೇ. ಇವತ್ತಿನ ಕತೆ. ನಾನ್ ಸತ್ತೆ. ಅಯ್ಯೋ ಲೈಬ್ರರಿ ಅಯ್ಯೋ ಹೋಗ್ತಿದ್ದೆ, ಒಳ್ಳೇದಾಯ್ತು. ಅಯ್ಯೋ ಹಾಡ್ ಹಗ್ಲೆ ಅದು ಒಂದು ಹುಡುಗಿ ಕೈಲಿ ಹೊಡ್ಸ್ಕೊಳಕ್ಕೆ ನಾನ್ ತಯಾರಿಲ್ಲಪ್ಪ. ನೋಡು ನೋಡು ನೋಡಲಿ ಮಿಂಚರ್ ಹೋಗ್ತಾ ಇದ್ದಾಳೆ. ಅದು ರಾಜೀವ್ ಹಾಗಲ್ಲ. ನನ್ ಮಾತ್ ಕೇಳ್ ಸ್ವಲ್ಪ. ನನ್ ಅಕ್ಕನ ನಾನ್ ಅರ್ಥ ಮಾಡ್ಕೊಂಡಿರೋ ಅಷ್ಟು ಯಾರು ಅರ್ಥ ಮಾಡ್ಕೊಂಡಿಲ್ಲ. ಅವಳು ಇಷ್ಟು ಸಿಟ್ಟಿಂದ ಕೂಗಾಡ್ತಾ ಇದ್ದಾಳೆ ಅಂದ್ರೆ ಅದ್ರ ಅರ್ಥ ಎಸ್ ಅಂತಾನೆ ಇರುತ್ತೆ. ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನೀನಂದ್ರೆ ನಂಗೆ ತುಂಬಾ ಇಷ್ಟ. ನನ್ ಮನ್ಸಲ್ಲಿ ನಿನ್ಗೋಸ್ಕರ ಪ್ರೀತಿ ಅರಮನೆನೇ ಕಟ್ಟಿದ್ದೀನಿ. ನೀನ್ ಇಲ್ದೆ ನನ್ ಬದುಕೋದಕ್ ಆಗೋದಿಲ್ಲ. ನಾನ್ ನಿನ್ ಮದ್ವೆ ಆಗ್ತೀಯಾ ಪ್ಲೀಸ್? ಐ ಲವ್ ಯು. ಐ ಲವ್ ಯು ಸೋ ಮಚ್. ಐ ಲವ್ ಯು ಟು. ಲೇ ಸಂಜು, ನೀನ್ ಪ್ರೀತಿಸೋ ಹುಡುಗಿ ಹೆಸರು ನಿನ್ ಹೃದಯದ ಮೇಲೆ ಬರ್ದಿಲ್ಲ ಕಣೋ. ನೀನ್ ಯಾರನ್ನ ಹೆಚ್ಚಿಗೆ ಪ್ರೀತಿಸ್ತೀಯೋ ಅವ್ರು ನಿನ್ ಬಿಟ್ಟು ದೂರ ಹೋಗ್ತಾನೆ ಇರ್ತಾರೆ. ಅದೇ ನಿನ್ ಹಣೆ ಬರ. ರಾಜೀವ್, ಇವತ್ ನಿನ್ ಕತೆ ಅಷ್ಟೇ. ಯಾರು? ಕೊರಿಯರ್. ಬಂದೆ. ಹೀಗ್ ನೋಡ್ತಾನೆ. ಏನ್ ಹೀಗ್ ನೋಡ್ತಾ ಇದ್ದ ನೀನು? ಪೆನ್ ಬೇರೆ. ಸ್ವಲ್ಪ ಒತ್ತು ಬರೀ. ಪೆನ್ ತಗೊಂಡ್ ಬರ್ತೀನಿ. ಪವಿತ್ರ, ಅಮ್ಮ. ಯಾರಮ್ಮ ಅವರು? ದೊಡ್ಡಮ್ಮ ಚಿನ್ನು ಬರ್ತ್ಡೇಗೆ ಗಿಫ್ಟ್ ಕೊರಿಯರಲ್ಲಿ ಕಳ್ಸಿದ್ದಾರೆ. ಇಷ್ಟೊತ್ತಾಗ ಬಂದಿಲ್ಲ ಇವಳು. ಇಷ್ಟೊತ್ತಂಕ ಎಲ್ಲಿಗೆ ಹೋಗಿದೆ ಅಕ್ಕ? ಹೋಗು. ನಿನ್ಗೋಸ್ಕರ ಕಾದು ಕಾದು ನಾನು ಇಷ್ಟೊತ್ತಾದ್ರೂ ಊಟನೇ ಮಾಡಿಲ್ಲ. ನನ್ನ ಹತ್ರ ಮಾತಾಡ್ಬೇಡ ನೀನು. ಸಾರಿ, ಮಾತಾಡ್ಬೇಡ. ಓ ಮೈ ಗಾಡ್. ಅಕ್ಕ. ಎಸ್.
ಚಿನ್ನು ಬರ್ಡೇ ಪಾರ್ಟಿಗೆ ಅಮ್ಮನ ಹತ್ರ ಅವನೇ ಹೇಳ್ತಾನೆ, ಆಯ್ತಾ? ಓಪನ್ ಆಗಿ ಹೇಳ್ಬಿಡ್ತೀನಿ, ಅಡಿಗೆ ಮನೆ ಕೆಲ್ಸ ನಾನ್ ಮಾಡಲ್ಲ ಅಂತ. ಕುಕ್ಕು, ಮನೆ ಕೆಲಸದವರು, ಡ್ರೈವರು, ಇನ್ನೂ ಒಂದ್ 4 ಕಾರು ಬೇಕು ಅಂತ ಹೇಳಿದೀನಿ. ಇಷ್ಟೆಲ್ಲ ಕೇಳಿದೀನಿ, ಏನಾಯ್ತು ನಿನ್ಗೆ? ಏನು ಇಲ್ಲ ಅಕ್ಕ, ನಿನ್ನ ಬಿಟ್ಟು ಇದ್ದ ಅಭ್ಯಾಸ ಇಲ್ವಲ್ಲ, ಅದಕ್ಕೆ. ನಾನೇನ್ ಬೇರೆ ದೇಶಕ್ಕೆ ಹೋಗ್ತಿಲ್ವಲ್ಲ, ಇಲ್ಲೇ ಇರ್ತೀನಿ, ನೋಡ್ತಾ ಇರು. ಮದ್ವೆ ಆದ್ಮೇಲೂ ಇಡೀ ಜೀವನ ನಾನ್ ನಿಮ್ ಜೊತೆಲೇ ಇರ್ತೀನಿ. ಅವನ್ ಬೇಕಾದ್ರೆ ಹುಡ್ಕೊಂಡ್ ಬರ್ತಾನೆ, ನಾನ್ ಹೋಗಲ್ವಲ್ಲ. ಬದುಕಲಾರೆ ಮುಂದೆ ನೀನು ಇರದೆ ಹೋದರೆ, ನೀನು ಸಿಗದೆ ಹೋದರೆ, ನೀನು ಸಿಗದೆ ಹೋದರೆ. ಹಲೋ, ಎಲ್ಲಿದ್ಯಾ ನೀನು?
ಅಕ್ಕ ಆನ್ ದಿ ವೇ. ಇಲ್ಲಿ ತುಂಬಾ ಟ್ರಾಫಿಕ್ ಇದೆ, ಬರ್ತಾ ಇದ್ದೀನಿ. ಕೇಕ್ ರೆಡಿ ಮಾಡಿದ್ಯಾ? ಎಸ್ ಮೇಡಮ್, ಒನ್ ಬ್ಯೂಟಿಫುಲ್ ಕೇಕ್ ರೆಡಿ. ಟೇಸ್ಟ್ ಹೇಗಿದೆ? ನನಗೇನ್ ಗೊತ್ತು, ನಾನೇನ್ ಟೇಸ್ಟ್ ನೋಡಿದೀನಾ? ಅಲ್ಲೇ ಸೈಡಲ್ಲಿ ಸ್ವಲ್ಪ ತಗೊಂಡು ಟೇಸ್ಟ್ ನೋಡು. ನೋಡ್ಲಾ? ಬೇಗ. ಅಷ್ಟ್ ಅರ್ಜೆಂಟ್ ಆದ್ರೆ ಯಾಕೆ? ಅಕ್ಕ ಬೇಗ ಅಕ್ಕ. ವಾವ್, ಐ ಕಾಂಟ್ ಬಿಲೀವ್ ದಿಸ್. ಈ ಕೇಕ್ ನಾನ್ ಮಾಡಿದೀನಾ ಅಂತ. ಅಕ್ಕ ನೀನ್ಯಾಕೆ ಇಷ್ಟ ಆಶ್ಚರ್ಯಪಡ್ತೀಯ? ನಿಂಗೊಂದ್ ವಿಷಯ ಗೊತ್ತಾ? ನನ್ನ ಅಕ್ಕ ಮನ್ಸಿಗೆ ಕೆಲಸ ಮಾಡಿದ್ರೆ ಅವಳಿಗೆ ಸರಿ ಸಣ್ಣಾಗಿರೋರು ಯಾರು ಇಲ್ಲ. ಥ್ಯಾಂಕ್ ಯು. ನಾನೊಂದ್ ಮಾತು ಹೇಳ, ಅದೇನೋ ಗೊತ್ತಿಲ್ಲ, ಹುಚ್ಚಿ ತರ ಕಲ್ಪನೆ ಮಾಡ್ಕೊಳ್ತಾ ಇದ್ದೀನಿ. ನಾನು ರಾಜೀವ್ ಮನೇಲಿ ಇದ್ದೀನಿ ಅಂತ ಅನ್ನಿಸ್ತಿದೆ. ಅವನಿಗೋಸ್ಕರ ಅಡಿಗೆನೂ ಮಾಡ್ತಾ ಇದ್ದೀನಿ. ಓ ಮೈ ಗಾಡ್, ರಿಯಲಿ? ಆದ್ರೂ ನಾನು ಖುಷಿಯಾಗಿದ್ದೀನಿ, ನಾನ್ ಸಂತೋಷವಾಗಿದ್ದೀನಿ. ಐ ಮೀನ್, ಕ್ಯಾನ್ ಯು ಬಿಲೀವ್ ದಿಸ್? ಅಕ್ಕ ನಾನ್ ರಾಜೀವ್ ಹೇಳ್ತೀನಿ. ಏಯ್, ಆ ಕೆಲಸ ಮಾತ್ರ ಮಾಡಬೇಡ, ಐ ವಿಲ್ ಕಿಲ್ ಯು. ಒಂದ್ ನಿಮಿಷ. ಓಪನ್ ಮಾಡಿ, ಫೋನ್ ಇದೆಯಾ ಪ್ಲೀಸ್? ಯಾರಾದ್ರೂ ಹೆಲ್ಪ್ ಮಾಡಿ ಪ್ಲೀಸ್. ಯಾರಾದ್ರೂ ಫೋನ್ ಇದೆಯಾ ಪ್ಲೀಸ್? ಪೊಲೀಸಿಗೆ ಕಾಲ್ ಮಾಡಿ ಬೇಗ. ಬೇಡ, ನಾನೇನು ಮಾಡ್ಬೇಡ, ಬಿಟ್ಬಿಡು. ಬೇಡ, ಬೇಡ, ನಾನೇನು ಮಾಡ್ಬೇಡ, ಬಿಟ್ಬಿಡು. ಬೇಡ. ಅಕ್ಕ ನಾನು ಬರ್ತಾ ಇದ್ದೀನಿ. ಪ್ಲೀಸ್ ಹೆಲ್ಪ್ ಮಾಡಿ, ಹೆಲ್ಪ್. ಓಪನ್ ಮಾಡಿ ಪ್ಲೀಸ್. ಫೋನ್ ಇದೆಯಾ? ಹಾ, ಇದೆ. ನಮ್ಮ ಅಕ್ಕನಿಗೆ ಯಾರೋ ಹೊಡಿತಾ ಇದ್ದಾರೆ. ಪ್ಲೀಸ್ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ. 322 666 5 ನಂಬರ್ 180 4th ಬ್ಲಾಕ್ ಜಯನಗರ್. ನಾನೇನು ಮಾಡ್ಬೇಡ, ಬೇಡ, ಬೇಡ. ಅಕ್ಕ 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 ಮಾತಾಡು. ಅಕ್ಕ ಮಾತಾಡು. ಕೆಂಪಯ್ಯ, ಎಸ್ ಸರ್. ಮಾರ್ಕಿಂಗ್ ಮಾಡ್ರಿ. ಫೋಟೋಗ್ರಾಫರ್, ಫೋಟೋಸ್ ತೆಗಿರಿ. ಫೋಟೋ ತೆಗಿದ್ದೇನೆ ಸರ್. ಸ್ವಲ್ಪ ಲೋ ಇಂದ ತೆಗಿರಿ. ಸರಿ ಸರ್. ಹಲೋ ಮಿಸ್ಟರ್, ಎಲ್ಲ ಡೀಟೇಲ್ ಆಗಿ ಎಂಟ್ರಿ ಮಾಡ್ಕೊಳ್ರಿ. ಓಕೆ ಸರ್.
ಕಾನ್ಸ್ಟೇಬಲ್ಸ್ ಸರ್ ಈ ಟೇಬಲ್ ಜರುಗಿಸಿ. ಮನೇಲಿ ಯಾರ್ದು ಬರ್ತ್ಡೇ ಅನ್ಸುತ್ತೆ. ಮನೇನ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಪಾಪ ಸಂತೋಷ ತುಂಬಿದೆ ಅವ್ರ ಮನೇಲಿ, ದುಃಖನೇ ತುಂಬ್ಕೊಂಡ್ಬಿಟ್ಟಿದೆ. ಏ ಮಿಸ್ಟರ್, ಯಾರಿ ನೀವು? ಪವಿತ್ರ, ಯಾಕೆ ಇವರೆಲ್ಲ ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಏನಾಯ್ತೆ ಹೇಳಿ, ಏನಾಯ್ತೆ? ಮೇಡಮ್, ಹೊರಗಡೆ ಯಾರು ಹೋಗ್ಬಾರ್ದು. ಇದು ನನ್ನ ಮನೆ, ನಾನು ಯಾಕೆ ಹೋಗ್ಬಾರ್ದು? ದಾರಿ ಬಿಡಿ. ಅತ್ತೆ 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 ಅತ್ತೆ, ಕರೆಕ್ಟ್ ಆಗಿ ಎಂಟ್ರಿ ಮಾಡಿದ್ರಲ್ಲ, ಚೆಕ್ ಮಾಡ್ರಿ. ದಯವಿಟ್ಟು ಯಾರಾದ್ರೂ ಆಂಬುಲೆನ್ಸ್ ಫೋನ್ ಮಾಡಿ ಪ್ಲೀಸ್. ಏನ್ ಸರ್ ಹಾಗೆ ನೋಡ್ತಾ ನಿಂತಿದ್ದೀರಾ? ಫೋನ್ ಮಾಡಿ ಸರ್. ಅತ್ತೆ 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 ಇವತ್ ಬೆಳಿಗ್ಗೆ ಬೇಗ ಬಂದ್ರಾ? ನಾನು 8 ಗಂಟೆಗೆ ಬಂದೆ. ಹೌದಾ? ಹಾ. ಹಾಯ್ ಗೋಪಾಲ್. ಸರಿ ಸುನಂದ, ನೀವ್ ಮಾತಾಡ್ತಾ ಇರಿ. Okay. ಬರ್ತೀನಿ. ನಾನ್ ಬಂದ್ ಬಹಳ ಹೊತ್ತಾಯ್ತು, ಹಠ ಬಿಡ್ತಾ ಇದೀಯಾ? ಕೀ ಕೊಡು. ಏನಾಯ್ತು ಗೋಪಾಲ್? ಬರೋವಾಗ ಜಗಳ ಆಯ್ತು, ಕೀ ಕೊಡು. ನೀನ್ ಯಾವಾಗ ಬರ್ತೀಯಾ? ಒಂದು ಆಪರೇಷನ್ ಇದೆ, 1 ಅವರ್ ಲೇಟ್ ಆಗ್ಬೋದು. ನಾನು ಹೋಗ್ತೀನಿ, ನೀನ್ ಯಾವಾಗ ಬಾ. ಗೋಪಾಲ್, ಏನಾಯ್ತು? ಯಾಕಿಷ್ಟು ಗಾಬರಿ ಆಗಿದ್ಯಾ? ಏನು ಬಂದೆ? ನಿನ್ಗೋಸ್ಕರ ಆಯಿಂಟ್ಮೆಂಟ್ ತಗೊಂಡ್ ಬಂದೆ. ಆಪರೇಷನ್ ಥಿಯೇಟರ್ಗೆ ಸಾವಿತ್ರಿನ್ ಕಳಿಸ್ದೆ. ನಿನ್ಗೆ ಎಷ್ಟು ಸಲ ಹೇಳೋದು ಸುಮ್ನೆ ಜಗಳ ಆಡ್ಬೇಡ ಅಂತ? ಯಾರ್ಯಾರ ಹತ್ರ ಜಗಳ ಆಡ್ಕೊಂಡ್ ಬರ್ತೀಯಾ? ಇಲ್ಲಿ ನಾನ್ ಅನುಭವಿಸ್ಬೇಕು. ನಾನೇ ನಿನ್ ಗಂಡನ ಇಷ್ಟು ಹಕ್ ಚಲಾಯಿಸ್ತಾ ಇದೀಯಾ? ಇವಾಗ ನೀನೇನ್ ಮಾಡ್ತಾ ಇರೋದು? ನಾನೇ ನಿನ್ ಹೆಂಡ್ತಿನಾ? ಈಗಾಗ್ಲೇ ಮುಂದಾಗೊಳ್ತಾನೆ. ಫಿಂಗರ್ ಪ್ರಿಂಟ್ಸ್ ಅವರು ಬಂದಿದ್ದಾರೆ ಸರ್. ಎಲ್ಲ ಡೀಟೇಲ್ ತಗೊಂಡೋದ್ರು ತಾನೆ? ಆಂಬುಲೆನ್ಸ್ ಬಂದ ತಕ್ಷಣ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಓಕೆ ಸರ್. ಯಾರಿದು? ಅಲ್ಲ ಸರ್, ಕೊಲೆ ಆಗಿರೋ ಹುಡುಗಿ ತಂಗಿ ಸರ್. ಸಂಜೆಯಿಂದ ಹೊರಗಡೆನೆ ಇದ್ದಾಳೆ. ಈ ಇನ್ಶೂರೆನ್ಸ್ ಇಂದ ಶಾಕ್ ಆಗಿ ಹೊರಗಡೆನೆ ಹೋಗಿಲ್ಲ ಸರ್. ಹೌದಾ? ಪವಿತ್ರ, ನಾನ್ ಬಂದಿದ್ದೀನಮ್ಮ. ನಡಿಯಮ್ಮ ಒಳಗಡೆ ಹೋಗೋಣ. ಅಕ್ಕ ಫೋನ್ ಮಾಡ್ತೀನಿ ಅಂತ ಹೇಳಿದ್ಲು, ಅದಕ್ಕೆ ಕಾಯ್ತಾ ಇದ್ದೀನಿ. ಫೋನ್ ಮಾಡ್ತಾಳೆ. ಮೆಂಟಲಿ ಶಾಕ್ ಆಗಿದ್ದಾನೆ. ಹೌದು ಸರ್. ಪವಿತ್ರ, ನಿನ್ನ ಪರಿಸ್ಥಿತಿನ ನಾನು ಅರ್ಥ ಮಾಡ್ಕೊಳ್ತೇನೆ. ನೋಡು, ನೀನ್ ಹೀಗೆ ಇಲ್ಲಿ ಕೂತ್ಕೊಂಡಿದ್ರೆ ತಾಯಿಗೆ ಧೈರ್ಯ ಹೇಳೋದು ಯಾರಪ್ಪ? ನೀಗ ಹಠ ಮಾಡ್ಕೊಂಡು ಕೂತ್ಕೊಂಡೇ ಇದ್ರೆ ನೀನು ನಿಮ್ಮ ಅತ್ತೆನ ಕಳ್ಕೊಂಡ ಹಾಗೆ ನಿಮ್ಮ ತಾಯಿನೂ ಕಳ್ಕೊಳ್ಬೇಕಾಗುತ್ತೆ. ಬಾಮ ಬಾಮ ಒಳಗಡೆ ಹೋಗೋಣ. ನರಳಬೇಡ
ಸಾವಿನ ದಾರಿ ಕಂಡವರಾರು ದೇವನ ಮಹಿಮೆ ತಿಳಿದವರಾರು ಎಲ್ಲರ ಮೇಲಿದೆ ದೇವರ ಪ್ರೀತಿ ಎಲ್ಲವೂ ಅವನ ಆಟದ ರೀತಿ ಬದುಕಿನ ಬಂಡಿ ಸಾಗಲೇ ಎಕ್ಸ್ಕ್ಯೂಸ್ ಮೈ, ಡಾಕ್ಟರ್ ಇದ್ದಾರೆ? ಇಲ್ಲಿ ಪಕ್ಕದ ರೂಮಲ್ಲಿ ಇದ್ದಾರೆ. ಥ್ಯಾಂಕ್ ಯು. ಓಕೆ. ಈ ಮಾತೆಲ್ಲ ಟೈಮ್ ಸರಿ ತಗೊಂಬಿಡಿ. ಮಾತೆಲ್ಲ ಕೌಂಟರ್. ಸರಿ, ನಮಸ್ತೆ. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್ ಸರ್. ಏನಿಷ್ಟು ದೂರ ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು. ನಮಗ್ ಬಂದ ಇನ್ಫಾರ್ಮೇಶನ್ ಪ್ರಕಾರ ಈ ಆಪರೇಷನ್ ಬ್ಲೇಡು ನಿಮ್ಮ ಆಸ್ಪತ್ರೆ ಅಂತ ಗೊತ್ತಾಯ್ತು. ಇದ್ರ ಬಗ್ಗೆ ಮೋರ್ ಡೀಟೇಲ್ಸ್ ಬೇಕಾಗಿತ್ತು, ಅದಕ್ಕೋಸ್ಕರ ಬಂದೆ. ಪ್ಲೀಸ್ ಕೋಆಪರೇಟ್ ವಿತ್ ಮೀ. ಅದ್ ಸರಿ, ಏನ್ ಇದ್ರ ಬಗ್ಗೆ ಇಷ್ಟೊಂದು ಡೀಟೇಲ್ ಕೇಳ್ತಾ ಇದ್ದೀರಲ್ಲ? ನಿನ್ನೆ ಒಂದು ಮರ್ಡರ್ ಆಗಿದೆ. ಆ ಸ್ಪಾಟ್ ಅಲ್ಲಿ ಈ ಬ್ಲೇಡ್ ಸಿಕ್ತು, ಅದಕ್ಕೋಸ್ಕರ ಬಂದೆ. ಆ ಬ್ಲೇಡ್ ಮೇಲೆ ಬ್ಯಾಚ್ ನಂಬರ್ ಇರುತ್ತೆ, ಅದೇನು ಅಂತ ತಾವ್ ಹೇಳಿದ್ರೆ ನಾನು ಚೆಕ್ ಮಾಡಿ ನಿಮ್ಗೆ ಹೇಳ್ತೀನಿ. ಬ್ಯಾಚ್ ನಂಬರ್ D3690 ಡಾಕ್ಟರ್. 3690. ಹೌದು ಇನ್ಸ್ಪೆಕ್ಟರ್, ಈ ಇನ್ಸ್ಟ್ರೂಮೆಂಟ್ ನಮ್ಮ ಹಾಸ್ಪಿಟಲ್ ಇದೇನೆ, ಯೂಸ್ಡ್ ಅಂಡ್ ಎಕ್ಸ್ಪೈರ್ಡ್. ಒಂದು ಆಪರೇಷನ್ ಒಂದು ಬ್ಲೇಡ್ ಒಂದ್ಸರಿ ಯೂಸ್ ಮಾಡಿದ್ಮೇಲೆ ಅದನ್ನ ನೆಕ್ಸ್ಟ್ ವೇಸ್ಟ್ ಅಂತ ಹಾಕ್ಬಿಡ್ತೀವಿ. ಆ ತರದ ಒಂದು ಬ್ಲೇಡ್ ಇದು. ಥ್ಯಾಂಕ್ ಯು ಡಾಕ್ಟರ್. ವೆಲ್ಕಮ್. ಥ್ಯಾಂಕ್ಸ್ ಫಾರ್ ಯುವರ್ ಇನ್ಫಾರ್ಮೇಶನ್. ಥ್ಯಾಂಕ್ ಯು. ಬಾಯ್. ಸಿ ಯು.
ನೀನೆ ಬರಬೇಕಿದೆ ಹೇಳದೆ ಕೇಳದೆ ಹೋದೆಯ ಪ್ರಾಣ ಕಾಣದ ಊರಿಗೆ ಹೋದೆ ನೀತಕ್ಕೆ ಹೋದೆ ನೀತಕ್ಕೆ ಹಾಡುವ ಕೋಗಿಲೆ ಕತ್ತು ಹಿಸುಕಿದವರ್ಯಾರೇ ಅರಳುವ ಮುನ್ನವೇ ಮೊಗ್ಗ ಹೊಸಕಿದವರು ಯಾರೇ ಚಿವುಟಿದವರ್ಯಾರೇ ಯಾರೇ ಯಾರೇ. ನೋಡಮ್ಮ ಪವಿತ್ರ, ನಾನಿನ್ತೆ ನಾನ್ ಏನ್ ಹೇಳಿದ್ರು ನೀನ್ ಒಳ್ಳೆದೇ ಅಲ್ವೇನಮ್ಮ? ನನ್ ಮಾತ್ ಕೇಳು, ನಮ್ ಮನೆಗ್ ಬಂದ್ಬಿಡು. ಆಗ ನಮ್ಮೆಲ್ರಿಗೂ ಸಂತೋಷ ಆಗತ್ತೆ, ನಿಮ್ಗೂ ಸ್ವಲ್ಪ ನೆಮ್ಮದಿ ಸಿಕ್ಕತ್ತಮ್ಮ. ಏನಾಗಿದೆಯಾ ಹುಡುಗಿಗೆ? ಏನ್ ಮಾಡ್ಬೇಕು ಅಂತಿದ್ದಾಳೆ? ಸುಚಿತ್ರನ ಮರ್ತ್ಬಿಡೆ. ಸುಚಿತ್ರ ಕೊಲೆ ವಿಷಯ ಈಗ ನ್ಯೂಸ್ ಪೇಪರ್ ನಲ್ಲಿ ಮೊದಲನೇ ಪೇಜಲ್ಲಿ ಬಂದಿದೆ. ಮುಂದೆ ಅದು 2ನೇ ಪೇಜು, ಆಮೇಲೆ 3ನೇ ಪೇಜ್ಗೆ ದಾಟಿ ಅದು ಹೆಂಗ್ ಮಾಯ ಆಗತ್ತೆ ಅಂತಾನೆ ಗೊತ್ತಾಗಲ್ಲಮ್ಮ. ಆಗ ನಾವ್ ಯಾರ ಸಹಾಯಕ್ಕೆ ಹೋದ್ರು ಯಾರು ಸಹಾಯ ಮಾಡಲ್ಲ. ನಾವು ಹೆಂಗಸರು ಇದನ್ನೆಲ್ಲ ನೋಡಿ ಸಹಿಸೋದ್ ಬಿಟ್ಟು ಇನ್ನೇನ್ ಮಾಡೋಕಾಗುತ್ತೆ ಹೇಳು? ನಮ್ಗಿರೋದು ಈಗ ಒಂದೇ ದಾರಿ. ನಾವಿನ್ನು ನಮ್ ಸುಚಿತ್ರನ್ನ ಮರೆಯೋಕೆ ಪ್ರಯತ್ನ ಮಾಡ್ಬೇಕಮ್ಮ. ಸುಚಿತ್ರ ಮಾತ್ಬಿಡೋದು ಹೇಳಿದ್ರೆ ನಿಮ್ಗೆ ಹೇಗ್ ಮನಸ್ ಬಂತು? ಶಾಂತಿ ಹಾಡಿದ್ಯಾರು ಅಂತ ತಿಳ್ಕೊಳ್ಬೇಕಾದ್ರೆ ಅವ್ನ್ ಯಾರು ಅಂತ ತಿಳ್ಕೊಳ್ಳೋದು ಪೊಲೀಸ್ ಕೆಲಸ. ಅವ್ರು ತಿಳ್ಕೊತಾರೆ ಬಿಡೆ. ಸುಚಿತ್ರ ಸತ್ತೋಗಿದ. ಈಗ ಅವ್ರು ಯಾರು ಏನು ಎಂತ ತಿಳ್ಕೊಂಡು ನಮ್ಗೇನಾಗ್ಬೇಕಿದೆ ಹೇಳಿ? ಏನು ನಿಮ್ ಮಗಳನ್ನ ಬಲವಂತವಾಗಿ ಕೊಂದವ್ರು ಯಾರು ಅಂತ ತಿಳ್ಕೊಳ್ಬಾರ್ದ? ಅವ್ನಿಗೆ ತಕ್ಷ ಶಿಕ್ಷೆ ಆಗೋಗ್ಬೇಕಮ್ಮ. ಹಾಗೆ ಹೇಳಿದ್ನಲ್ಲೇ ಶಿಕ್ಷೆ ಕೊಡ್ಸೋದು ಪೊಲೀಸ್ನವ್ರ ಕೆಲಸ ಅಂತ. ಈಗ ನಿಮ್ಮತ್ತೆ ಹೇಳಿದ್ರೆ ತಪ್ಪೇನಿದೆ ಹೇಳಿ? ಸತ್ತಿರೋ ಸುಚಿತ್ರಾಗಿ ನನಗೆ ನೀನ್ ಮುಖ್ಯ ಕಣೆ, ನಿನ್ ಭವಿಷ್ಯ ಮುಖ್ಯ. ನಿನ್ನ ಕಳ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ ಕಣೆ. ಕಳ್ಕೊಂಡು ತಪ್ಪು ಶಕ್ತಿನೂ ನನಗಿಲ್ಲ ಕಣೆ. ಅರ್ಥ ಮಾಡ್ಕೊಳೆ. ನೋಡಮ್ಮ ಪವಿತ್ರ, ನಿಜ ಹೇಳ್ಬೇಕಾ ಸುಳ್ಳು ಹೇಳ್ಬೇಕಾ? ಸರ್ ನಿಜನೇ ಹೇಳಿ ಸರ್. ಹಾ ಪವಿತ್ರ, ಈ ಊರಿಗೆ 2 ಮುಖ ಇದೆ. ಒಂದು ಸುಂದರವಾಗಿದೆ, ಇನ್ನೊಂದು ಅಷ್ಟೇ ಘೋರವಾಗಿದೆ. ಈ ಫೈಲ್ ನೋಡ್ತಾ ಇದೆಯಲ್ಲ, ಇದ್ರಲ್ಲಿರೋ ಕೇಸ್ಗಳನ್ನೇನಾರು ನೋಡ್ಬಿಟ್ರೆ ಮೈ ನಡುಗೋಗ್ಬಿಡುತ್ತೆ. ಏನ್ ಮಾಡೋದು? ನಾವು ಅಸಹಾಯಕರು. ನೀವು ಹೇಳ್ಕೋತೀರಾ, ನಾವು ಹೇಳ್ಕೊಳಕ್ ಆಗಲ್ಲ. ನನಗೂ ಬೇಜಾರಿದೆ, ನಿನ್ನ ಅಕ್ಕನ್ನ ಕೊಂದವನ್ನ ನಾವಿನ್ನೂ ಕಂಡಿಡಿಯಕ್ ಆಗ್ಲಿಲ್ವಲ್ಲ ಅಂತ. ಬಟ್ ಒಂದ್ ಮಾತು, ಅವನು ಯಾರು ಅಂತ ಆದಷ್ಟು ಬೇಗನೆ ಕಂಡುಹಿಡಿತೀವಿ. ಒಂದು ವಿಷಯ ಪವಿತ್ರ, ಇನ್ಸ್ಪೆಕ್ಟರ್ ರವಿಕುಮಾರ್ ಇನ್ವೆಸ್ಟಿಗೇಷನ್ ಪ್ರಕಾರ ಮರ್ಡರ್ಗೆ ಬಳಸಿರೋ ಇನ್ಸ್ಟ್ರೂಮೆಂಟ್ ಬೆಂಗಳೂರು ಹಾರ್ಟ್ ಹಾಸ್ಪಿಟಲ್ ಸೇರಿದ್ದು ಅಂತ ಗೊತ್ತಾಗಿದೆ. ನಮಗೇನಾದ್ರೂ ಸುಳಿವು ಸಿಗಬೇಕು ಅಂತಂದ್ರೆ ಅಲ್ಲಿಂದಾನೇ ಸಿಗಬೇಕು. ಸಾವಿತ್ರಿ, ಏನ್ ಗೋಪಾಲ್? ಸುನಂದ ಇಲ್ಲಿ ಮೇಲಿದ್ದಾಳೆ. ನನ್ನ ಹತ್ರನೇ ಪ್ರೀತಿಸೋ ನಾಟಕ ಆಡ್ತೀಯಾ? ನಾನ್ ನಿನ್ನ 300 ರೂಪಾಯಿ ದುಡ್ಡು ಕೇಳಿದ್ರೆ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತೀಯಾ? ಗೋಪಾಲ್ ಬಿಡು ಗೋಪಾಲ್.
ಇದೆ ದೇವ್ರು ಬಂದ್ಕೊಂಡು ದುಡ್ಡು ನಿನ್ಗೆ. ಇಲ್ಲ ಗೋಪಾಲ್ ಇಲ್ಲ. ಆ ಸೇಟ್ ಹತ್ರ ನೀನೇನ್ ತಗೊಂಡೆ? ನಿನ್ಗೆ ಯಾರು ಹೇಳಿದ್ದು? ಓಯ್, ಆ ಸೇಟು ನನ್ನ ಹತ್ರ ಎಲ್ಲ ಹೇಳಿದಾನೆ. ಈಗ ನಿಜ ಹೇಳ್ತೀಯಾ? ಏನು ಇಲ್ಲ ಗೋಪಾಲ್, ಈ ಮಾಂಗಲ್ಯ ಸರ ಮಾಡಿಸ್ದೆ. ಮಾಂಗಲ್ಯ ಸರ ಮಾಡ್ತೀಯಾ? ಪ್ಲೀಸ್ ಪ್ಲೀಸ್ ಗೋಪಾಲ್, ಅದನ್ನ ಕೊಟ್ಬಿಡು. ನನ್ಗೆ ಹುಚ್ಚ ವಾಪಸ್ ಕೊಡೋದಿಕ್ಕೆ? ಇದು ನಾನು ಮಾರ್ಕೋತೀನಿ. ಗೋಪಾಲ್, ನೀನ್ ನನಗೆ ಮಾತು ಕೊಟ್ಟಿದ್ಯಾ, ನನ್ನ ಮಾಡ್ಕೊತೀನಿ ಅಂತ. ಬಿಡು. ಮೋಸ್ಕೋತೀನಿ. ಗೋಪಾಲ್ ಗೋಪಾಲ್, ನನ್ ಮಾಂಗಲ್ಯ ಸರ ಕೊಟ್ಬಿಡು. ನಿನಗಿನ್ನೂ ಗೊತ್ತಿಲ್ಲ ನಾನು ಎಂತವನು ಅಂತ. ಯಾಕೀಗ? ನೀನ್ ಹಳೆ ಬರ ಚೆನ್ನಾಗಿದೆ, ನೀನ್ ಇನ್ನು ಜೀವಂತವಾಗಿ ಬಿಟ್ಟಿದ್ದೀನಿ. ಇಲ್ಲಿಗೆ ನೀನ್ ಸುಮ್ಮನಾದ್ರೆ ಸರಿ, ಇಲ್ಲೋ ಅಂದ್ರೆ ಬೇರೆ ಹುಡುಗಿಯರಿಗೆ ಮಾಡ ಮಾಡ್ತಾರೆ. ಸಾಯಿ. ಅಮ್ಮ, ಸುಚಿತ್ರಾ ಸುಚಿತ್ರಾ, ಅಮ್ಮ. ಪವಿತ್ರ, ಯಾಕಮ್ಮ ಇಷ್ಟೊತ್ತಾಯ್ತು? ಅಮ್ಮ, ಆ ಕೊಲೆಗಾರ ಸಿಕ್ಬಿಟ್ಟ ಅಮ್ಮ. ಯಾವ ಕೊಲೆಗಾರ? ಅದೇ ಅಮ್ಮ, ಅಕ್ಕನ್ಕೊಂದ್ ಕೊಲೆಗಾರ ಸಿಕ್ಬಿಟ್ಟ ಅಮ್ಮ. ಅಕ್ಕನ್ಕೊಂದ್ ಕೊಲೆಗಾರ ಸಿಕ್ಬಿಟ್ಟ ಅಮ್ಮ. ನಾನೇನು ಮಾಡ್ಲಿ ಅನ್ಸ್ಕೊತ, ನಾನು ಯಾಕೆ ಈ ತರ ಮಾಡ್ತಾ ಇದ್ದೀರಾ? ನೀನೇನು ಮಾಡಿಲ್ಲ ಅಲ್ಲ, ಬರೀ ಕೊರಿಯರ್ ಡೆಲಿವರಿ ಮಾಡ್ತಿದ್ಯಾ ಅಷ್ಟೇ. ಮಗನೇ, ನಿನಗೆ ನಾನ್ ಡೆಲಿವರಿ ಮಾಡ್ತೀನಿ. ಸ್ತ್ರೀ ಜೀವನದಲ್ಲಿ ಎಂದೋ ಮುಗಿಯದ ಧಾರೆ, ಯುಗ ಯುಗಗಳಿಂದ ಹರಿತಾನೆ ಇದ್ದಾಳೆ. ಅವಳ ನಿಯಮದ ಮೇಲೆ ಈ ಸಮಾಜ ನಿಂತಿದೆ. ಸುಚಿತ್ರಾ ಹೂವಿನಂತೆ ನಗು ತುಂಬಿದ ಹುಡುಗಿ, ನತ್ತ ಬಾಳ್ಬೇಕಾಗಿದ್ದ ಹುಡುಗಿ. ಆದ್ರೆ ಆ ಹೂ ಅರಳಗಿಂತ ಮುಂಚೆನೆ ಈ ಕ್ರೂರಿ ಕೈ ಸಿಕ್ಕಿ ಬಾಡಿ ಹೋದ ಹುಡುಗಿ. ಸುಚಿತ್ರಾ ಸತ್ತಾಗ ಕೇವಲ 22 ವರ್ಷ 6 ತಿಂಗಳು 3 ದಿನ ಆಗಿತ್ತು. 19ನೇ ಫೆಬ್ರವರಿ ಮಧ್ಯಾಹ್ನ 3 ಗಂಟೆಗೆ ಈ ಆರೋಪಿ ಆಕೆ ಮನೆಗೆ ಹೋಗಿ ಬಲಾತ್ಕಾರ ಮಾಡಿ ಕ್ರೂರವಾಗಿ ಕೊಲೆ ಮಾಡಿದ್ದಾನೆ. ಪೊಲೀಸ್ ರಿಪೋರ್ಟ್ ಪ್ರಕಾರ ಅಲ್ಲಿ ನಡೆದಿರೋ ಘಟನೆ ಎಷ್ಟು ಕ್ರೂರವಾಗಿತ್ತು ಅಂದ್ರೆ ಅದನ್ನ ಕಲ್ಪನೆ ಮಾಡೋದಕ್ಕೂ ಸಾಧ್ಯ. ಯುವರ್ ಆನರ್, ಸ್ವಲ್ಪ ಯೋಚನೆ ಮಾಡಿ ನೋಡಿ, ಆ ತಾಯಿ ಮನಸ್ಸಿಗೆ ಎಂಥ ಪರಿಣಾಮ ಬೀರ್ಬೋದು ಅಂತ. 9 ತಿಂಗಳು ಹೊತ್ತು ಹೆತ್ತು ಕೈ ತುದಿಸಿ ಬೆಳೆಸಿದ ಮಗಳನ್ನ ಅದೇ ಕೈಯಿಂದ ಮಗಳ ಶವಕ್ಕೆ ಬೆಂಕಿ ಹಚ್ಚಬೇಕಾದ್ರೆ ಆ ತಾಯಿ ಹೃದಯಕ್ಕೆ ಎಂಥ ನೋವಾಗಿರ್ಬೋದು ಅಂತ. ಯುವರ್ ಆನರ್, ಮನುಷ್ಯ ರೂಪದಲ್ಲಿರೋ ಈ ಮೃಗಕ್ಕೆ ಕೊಡಬೇಕಾಗಿರೋ ಶಿಕ್ಷೆ ಗಲ್ಲು. Until death. ಯುವರ್ ಆನರ್, ಈ ಕೇಸ್ಗೆ ಬೇಕಾಗಿರೋ ಮುಖ್ಯ ಸಾಕ್ಷಿ ಸುನಂದ. ಸುನಂದ, ನೀನು ನೋಡಿ ನನ್ನ ಎಂತ ಎಕ್ಕಟ್ಟಿ ಸಿಗ್ತಿದ್ಯಾ ನೋಡು. ಸರ್, ಇದು ನಮ್ಮನೆ ಜಗಳ ಸರ್. ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಸರ್. ಇದನ್ನ ವಿನಾಕಾರಣ ಪೊಲೀಸ್ನವರು ಬೇರೆ ಕಡೆ ತಿರುಗ್ತಾ ಇದ್ದಾರೆ ಸರ್. ದಯವಿಟ್ಟು ನನ್ನ ಮಾತು ನಂಬಿ ಸರ್. ಯುವರ್, ನಾನು ಇವಳನ್ನ ಮದುವೆ ಆಗ್ಬೇಕು ಅಂತ ಇದೆ ಯುವರ್. ಬೇಕಾದ್ರೆ ಈಗಲೇ ನಿಮ್ ಕಣ್ ಮುಂದೆ ಇವಳ ಮದುವೆ ಆಗ್ತೀನಿ ಯುವರ್, ಮದುವೆ ಆಗ್ತೀನಿ ಯುವರ್. ಇಲ್ಲ ನಿಂತ್ಕೋ. ಇವ್ರು ಯಾರು ನಂಬ್ತಾ ಇಲ್ಲ ಸುನಂದ, ನೀನು ನಂಬು ಸುನಂದ. ನಿಜವಾಗ್ಲೂ ನೀನು ಮದುವೆ ಆಗ್ತೀನಿ ಸುನಂದ. ನಾನು ಮಾಡಿಲ್ಲ ಇರೋಣ ಸುನಂದ. ನೀನಾದ್ರೂ ನನ್ನ ಅರ್ಥ ಮಾಡ್ಕೋ ಸುನಂದ. ಕೋರ್ಟ್ ಇದು ನಿಮ್ಮ ಮನೆ ಅಲ್ಲ. ಹೇಳು ಸುನಂದ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ನಲ್ಲ, ಹೇಳು. ನಾನೇನು ಮಾಡಿಲ್ಲ ಯುವರ್, ನಾನೇನು ಮಾಡಿಲ್ಲ ಯುವರ್. ಸೈಲೆಂಟ್. ನಾನೇನು ಮಾಡಿಲ್ಲ ಯುವರ್, ನಾನೇನು ಮಾಡಿಲ್ಲ ಯುವರ್, ನಾನೇನು ಮಾಡಿಲ್ಲ.
ಸೈಲೆನ್ಸ್ ಸೈಲೆನ್ಸ್. ಮೇಡಮ್, ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು, ರಾನೋ. ಸುನಂದ, ನಿಜ ಹೇಳು. ಹೆದರ್ಕೊಳ್ಳೋ ಅವಶ್ಯಕತೆ ನಿನ್ಗಿಲ್ಲ. ಪೊಲೀಸ್ನವ್ರಿಗೆ ನೀನೇನ್ ಹೇಳಿಕೆ ಕೊಟ್ಟಿದ್ಯೋ ಅದನ್ನೇ ಹೇಳು. ಫೆಬ್ರವರಿ 19 ಸುಮಾರು 4 ಗಂಟೆ ಹೊತ್ತಿಗೆ ಇವನು ನೀನ್ ಆಸ್ಪತ್ರೆಗೆ ಬಂದಿದ್ದು, ಮುಖದಲ್ಲಿ ಗಾಯದ ಕಲೆ ಆಗಿದ್ದು, ನೀನು ರೂಮ್ಗೆ ಹೋದಾಗ ರಕ್ತ ಆಗಿದ್ದ ಗ್ಲೌಸ್ ನ ಟೇಬಲ್ ಮೇಲೆ ಇಟ್ಟಿದ್ದು, 7 ದಿವಸದ ಹಿಂದೆ ಇವನು ನೀನ್ ಆಸ್ಪತ್ರೆಗೆ ಬಂದಿದ್ದು, ನಿನ್ನ ಹೊಡೆದು ಬಡ್ದು ಮಾಡಿದ್ದು, ಬೇರೆ ಹುಡುಗಿರ್ ತರ ನಿನ್ನೂ ಸಾಯಿಸ್ತೀನಿ ಅಂತ ಹೆದರಿಸಿದ್ದು, ಈ ಎಲ್ಲ ಸತ್ಯವನ್ನು ನೀನು ಧೈರ್ಯವಾಗಿ ಕೋರ್ಟ್ ಮುಂದೆ ಹೇಳು. ಹೇಳು ಸುನಂದ, ಹೆದರ್ಕೋಬೇಡ. ಏನಾಯ್ತು ಅಂತ ಹೇಳು ಸುನಂದ. ನನ್ ಗೋಪಾಲ್ ಕೊಲೆಗಾರ ಅಲ್ಲ. ನನ್ ಗೋಪಾಲ್ ಯಾರನ್ನೂ ಸಾಯಿಸಿಲ್ಲ. ನಾನು ಆ ಹುಡುಗಿ ಮಾತು ಕೇಳಿ ಪೊಲೀಸ್ನವ್ರ ಹತ್ರ ಏನೇನೋ ಹೇಳ್ಬಿಟ್ಟೆ. ಆ ಹುಡುಗಿನ ಕೆಡ್ಸದ್ದು. ನನ್ ಗೋಪಾಲ್ ಹಾಗೆ ಮಾಡ್ಲಿಲ್ಲ. ನನ್ ಗೋಪಾಲ್ ಹಾಗೆ ಮಾಡೋದು ಇಲ್ಲ. ನನ್ ಗೋಪಾಲ್ ತುಂಬಾ ಒಳ್ಳೆಯವರು. ನನ್ ಗೋಪಾಲ್ ತುಂಬಾ ಒಳ್ಳೆಯವರು. ಧೈರ್ಯವಾಗಿರಿ, ಖಂಡಿತ ನಿಮಗೆ ನ್ಯಾಯ ಸಿಗತ್ತೆ. ಆ ದೇವರು ಒಳ್ಳೆಯವ್ರನ್ನ ಕೈ ಬಿಡಲ್ಲ, ಯೋಚನೆ ಮಾಡ್ಬೇಡಿ. ಕಾನೂನಿನ ಮೇಲೆ ನಂಬಿಕೆ ಇಡಿ. ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆ ಕಟ್ಟಿರ್ಬೋದು, ನಿಮ್ ನ್ಯಾಯ ದೇವತೆ ಯಾವತ್ತೂ ನಿಮ್ಮನ್ನ ಕೈ ಬಿಡಲ್ಲ. ಆ ಅಪರಾಧಿ ಸಿಕ್ಕಿರ್ತಾನೆ. ಬಾಯ್ ಲಾಯರ್ಮ. ಮೇಡಮ್, ನೀವೇನು ಚಿಂತೆ ಮಾಡ್ಬೇಡಿ. ನನಗೆ ತುಂಬಾ ಬೇಜಾರಾಗ್ತಾ ಇದೆ. ಅವತ್ ನಿಮ್ಮ ಮಕ್ಕನ ಜೊತೆ ನೀನು ಇದ್ದಿದ್ರೆ ಮಜಾನೇ ಇದೆ. ಯಾಕೆ ಸರ್ ಒಳ್ಳೆ ನಾಯಿ ತರ ಹೇಳ್ಕೊಂಡು ಹೋಗ್ತೀರಾ? ಸ್ವಲ್ಪ ಮೆಲ್ಲಿ ಕರ್ಕೊಂಡು ಹೋಗಿ. ಖಂಡಿತೀನಿ, ನಿರಪರಾಧಿ ಅಂತ ತೀರ್ಮಾನ ಕೊಟ್ಟಿದೆ. ಯಾಕಮ್ಮ ಹೀಗಳ್ತಾ ಇದ್ಯಾ? ಹೀಗೆಲ್ಲ ಆಗತ್ತೆ ಅಂತಾನೆ ಆಗ ನಮ್ಮ ಮನೆಗ್ ಬನ್ನಿ ಅಂತ ಕರೆದಿದ್ದು. ಇಲ್ಲಾದ್ರೂ ಆಗಿದ್ದೆಲ್ಲ ಮರ್ತು ನಮ್ಮ ಮನೆಗ್ ಬಂದ್ಬಿಡಮ್ಮ. ನೋಡ್ ಪವಿತ್ರ, ಸುಚಿತ್ರನ ಕಳ್ಕೊಂಡು ಎಷ್ಟು ದುಃಖ ಅನುಭವಿಸ್ತಾ ಇದ್ದೀರಾ ಅಂತ ನಂಗೆ ಗೊತ್ತಿದೆ. ನಿಮ್ಮಷ್ಟೇ ದುಃಖ ನನಗೂ ಆಗಿದೆ. ಕೋರ್ಟಲ್ಲಿ ಕೇಸ್ ಗೆಲ್ಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಪೊಲೀಸು, ಕೋರ್ಟು ಇವೆಲ್ಲ ಕೈ ಬಿಟ್ರು ಆ ದೇವ್ರು ಮಾತ್ರ ನಮ್ಮನ್ನು ಕೈ ಬಿಡಲ್ಲ. ಸುಚಿತ್ರನ ಕೊಂದ ಕೊಲೆಗಾರನಿಗೆ ಇವತ್ತಲ್ಲ ನಾಳೆ ಆ ದೇವ್ರು ಖಂಡಿತ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ನಾನು ಬಿಸ್ನೆಸ್ ಮೇಲೆ ಸ್ವಿಟ್ಜರ್ಲ್ಯಾಂಡಿಗೆ ಹೋಗ್ಲೇಬೇಕಾಗಿದೆ. ನೀವಿಲ್ಲಿದ್ರೆ ಸುಚಿತ್ರಾಳ ನೆನಪು ಕಾಡ್ತಾನೆ ಇರತ್ತೆ. ನಮ್ಮನೇಲಿ ಅಮ್ಮ ಒಬ್ಬರೇ ಇರ್ತಾರೆ, ಅವ್ರ ಮನ್ಸಿಗೂ ನೆಮ್ಮದಿ ಸಿಗತ್ತೆ. ನೀವಲ್ಲಿಗೆ ಬಂದ್ರೆ ಅಮ್ಮನ ಜೊತೆ ಮಾತಾಡ್ತಾ ಸುಚಿತ್ರನ ಮರೆಯೋಕೆ ಪ್ರಯತ್ನ ಪಡ್ಬೋದು. ನಿನ್ ಪರಿಸ್ಥಿತಿ ನನಗೆ ಅರ್ಥ ಆಗತ್ತೆ ರಾಜ್. ನೀನ್ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ನಿನ್ ಪಾಡು ನಿನ್ ಕೆಲ್ಸಕ್ಕೆ ಹೋಗಪ್ಪ. ಸಾಧ್ಯ ಆದ್ರೆ ನಾನು ಪವಿತ್ರ ನಿಮ್ಮನೆ ಬರ್ತೀವಿ. ಪವಿತ್ರಗೂ ಸ್ವಲ್ಪ ನೆಮ್ಮದಿ ಸಿಗ್ಬಹುದು. ಹೌದಮ್ಮ. ತಗೊಳ್ಳಿ. ನೀನೇ ಕುಡಿ. ಇಲ್ಲ, ನೀವು ತಗೊಳ್ಳಿ.
ಗೋಪಾಲ್, ನಾನು ಆ ಹುಡುಗಿ ಮಾತು ಕೇಳಿ ಇಷ್ಟೊಂದು ಪ್ರೀತಿ ಮಾಡೋ ನಿಮ್ಮನ್ನ ಪೊಲೀಸ್ ಸ್ಟೇಷನ್, ಕೋರ್ಟು ಅಂತ ಅಲ್ಲಿಯೋ ಹಾಗೆ ಮಾಡ್ಬಿಟ್ಟೆ. ಸಾರಿ, ನನ್ನ ಕ್ಷಮಿಸ್ಬಿಡಿ. ಅದೆಲ್ಲ ಈಗ ಯಾಕೆ? ನೀನೇನು ಬೇಜಾರಾಗ್ಬೇಡ, ನಾನು ಅದನ್ನ ಯಾವ್ದು ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ನಾಳೆ ನಮ್ಮೂರ್ಗೆ ಹೋಗೋಣ, ಒಂದೆರಡು ದಿನ ಆರಾಮಾಗಿದ್ದು ಮತ್ತೆ ವಾಪಸ್ ಬರೋಣ. ರೀ, ನಂಗೆ ತುಂಬಾ ಸುಸ್ತಾಗ್ತಾ ಇದೆ ರೀ. ಇನ್ನು ಎಷ್ಟು ದೂರ ಇದೆ ರೀ? ಯಾಕೆ? ಬೆಳಗ್ಗೆಯಿಂದ ನಡೀತಾ ಇದೀವಿ, ಇವಾಗ ಮಧ್ಯಾಹ್ನ ಆಯ್ತು. ಯಾಕೆ ಚಿನ್ನ, ನನ್ ಜೊತೆ ನಡೆಯೋದಕ್ಕೆ ಸುಸ್ತಾಗ್ತಾ ಇದೆಯಾ? ಹಾಗೇನಿಲ್ಲ ರೀ, ನಿಮ್ ಜೊತೆ ನಡಿ ಅಂದ್ರೆ ಜೀವನ ಪೂರ್ತಿ ನಡೀತಾ ಇರ್ತೀವಿ. ನೀನ್ ಇಷ್ಟು ದಿನ ನನ್ನ ಜೊತೆ ನಡೆದಿದ್ದೆ ಗ್ರೇಟ್. ಏನು ಹೇಳ್ತಾ ಏನಿಲ್ಲ, ಸ್ವಲ್ಪ ದೂರನೇ ಬಾ. ರೀ, ನನ್ನಿಂದ ಆಗಲ್ಲ ರೀ. ಸ್ವಲ್ಪ ದೂರ ಅಷ್ಟೇ. ಆಗಲ್ಲ ಆಗಲ್ಲ ರೀ, ವಯಸ್ಸಾಗ್ತಾ ಇದೆ, ಕಣ್ಣೆಲ್ಲ ಒಣಗೋಗ್ತಿದೆ ರೀ. ಬಾಯರ್ಕೆ ತಗೋ ಇದನ್ನ ಕುಡಿ. ತಗೊಳ್ಳಿ.
ರಾಜು ಗುರು ಏನಾಯ್ತು ಏನಾಯ್ತು ಗುರು? ನಿನ್ಗೆ ಎಷ್ಟು ಸಲ ಹೇಳೋದು ನಾನು ಒಬ್ನೇ ಬಿಟ್ಟು ಹೋಗ್ಬೇಡ ಅಂತ. ನೋಡು ಜನ ಬರ್ತಾರೆ, ನನಗೆ ಡಿಕ್ಕಿ ಹೊಡಿತಾರೆ, ಮತ್ತೆ ಅವರೇ ನಂಗೆ ಸಾರಿ ಕೇಳ್ತಾರೆ. ಸಾರಿ ಗುರು, ಇನ್ಯಾವತ್ತೂ ನೀನು ಒಬ್ಬನೇ ಬಿಟ್ಟು ಹೋಗಲ್ಲ. ನನಗೆ ಕಣ್ ಕಾಣಿಸ್ತಾ ಇರೋದು ನನ್ನ ತಪ್ಪು. ಪಾಪ ಅವ್ರೇನ್ ಮಾಡ್ತಾರೆ ಹೇಳು. ಮೇಡಮ್ ಸಾರಿ ಮೇಡಮ್, ಐ ಆಮ್ ರಿಯಲಿ ಸಾರಿ. ಹೇ ಸಂಜಯ್, ಸಂಜಯ್ ನೀನಾ? ಸಾರಿ ಮೇಡಮ್, ನೀವು ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ನಾನ್ ಪವಿತ್ರ, ಗೊತ್ತಾಗ್ಲಿಲ್ವಾ ಸಂಜಯ್? ಪವಿತ್ರ? ಹಾ ಪವಿತ್ರ, ಹಾ ಯಾಕೆ ಈ ರೀತಿ ಓಡ್ ಬಂದೆ ನೀನು? ಹಾ ಏನಾಯ್ತು? ಸಂಜಯ್ ಅದು ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ ಬಿಡು. ಹಾಗೇನಿಲ್ಲ ಸಂಜು, ಅಲ್ಲಿ ನನ್ನ ಗಾಡಿ ಇದೆ, ಒಂದ್ ನಿಮಿಷ ತಗೊಂಡ್ ಬಂದ್ಬಿಡ್ತೀನಿ. ಗಾಡಿ ವೀಲ್ ಮುರಿದೋಗ್ಬಿಟ್ಟಿದೆ. ಓ ಮೈ ಗಾಡ್. ರಾಜು, ಹಾ ಹೇಳ್ ಗುರು. ಮೆಕ್ಯಾನಿಕ್ ಕರ್ಕೊಂಡ್ಬಂದು ಗಾಡಿ ರೆಡಿ ಮಾಡಿ. ಈಗ್ಲಾದ್ರೂ ಹೇಳು, ಮಾರ್ಕೆಟಲ್ಲಿ ಆ ರೀತಿ ಯಾಕೆ ಓಡ್ ಬಂದೆ? ಅದು ಅದೇನಾಯ್ತಂದ್ರೆ ನನ್ನ ಪ್ರಶ್ನೆಯಿಂದ ನಿನ್ನ ಮನಸ್ಸಿಗೇನಾದ್ರೂ ನೋವಾಗಿದ್ರೆ ದಯವಿಟ್ಟು ನಾನು ಕ್ಷಮಿಸ್ಬಿಡು. ಇಲ್ಲ ಸಂಜು, ನಿನ್ ಜೊತೆ ಮಾತಾಡಿದ್ಮೇಲೆ ನನ್ನ ಮನ್ಸಿಗೆ ತುಂಬಾ ಸಮಾಧಾನ ಆಯ್ತು. ಹೌದು, ನಿನ್ ಕಣ್ಣಿಗೇನಾಯ್ತು ಸಂಜು? ಇಷ್ಟ ದಿನ ನೀನ್ ಎಲ್ಲಿಗೆ ಹೋಗಿದ್ದೆ? ಮಾರ್ಷಲ್ ಆರ್ಟ್ಸ್ ಕಾಂಪಿಟೇಷನ್ ಫೈನಲ್ ಮ್ಯಾಚ್ಗೆ ಅಂತ ಹುಬ್ಳಿಗೆ ಹೋಗಿದ್ದೆ. ಕಾಂಪಿಟೇಷನ್ ಹಿಂದಿನ ದಿನ ಬೇಸಿದ್ಯಾ ಮಗನ? ಮೈನ ಕಟ್ಟು ಮಸ್ತ ಬೆಳೆಸಿದ್ಯಲ್ಲ ಅವನ ಅಪ್ಪನ. ಹೊಟ್ಟೆಗೆ ಏನ್ ತಿಂತೀಯಲ್ಲ? ಯಾರ ನೀವೆಲ್ಲ? ಏನ್ರ ಬೇಕು? ಅದೇ ವಿಷಯ ಹೇಳೋಣ ಅಂತ ಬಂದ ಮಗನ, ಹೇಳ್ದೇ ಇರ್ತೀನೇನ? ಏನ್ಲೇ ಅದು ಕಾಂಪಿಟೇಷನ್? ಆ ಅದ್ರಾಗ ನನ್ನ ತಮ್ಮ ಆಡ್ಲಿಕ್ ಕುಂತ್ಯಾನ. ಅವನ್ ನಿನ್ನೆಷ್ಟು ಕಟ್ಟಿ ಮುಟ್ಟಿ ಇಲ್ಲಲೇ. ಅದಕ್ಕ ನೋಡು, ನಾಳೆ ಅವನ್ ಕೂಡ ನೀನು ಸೋಲ್ಬೇಕು. ಸೋತ್ರ ನಿನಗೆ ಏನ್ ಬೇಕು ಕೇಳಲ್ಲ ಮಗನ. ಕೇಳ್ತೀನಿ. ನಿನಗೆ ಯಾರು ಅಕ್ಕ ತಂಗಿರಿಲ್ವಾ? ಇರೋ ಇದ್ರ ಅವ್ರ ಸೀರೆ ಬಳೆ ಹಾಕೊಂಡು ಹೂವ. ಒಂದ್ ನಿಮಿಷ ತಗೊಳ್ಳೆ, 10 ರೂಪಾಯಿ. 2 ಮೊಳ ಹೂವ ಮುಟ್ಕೊಂಡು ರಿಂಗ್ ಮೇಲೆ ಬಂದು ನಿಂತ್ಕೊಳ್ಳೋ ಕೇಳು ನಿನ್ ತಮ್ಮನಿಗೆ. ಒಪ್ಕೋತೀನಿ ನಾನು ಸೋತೆ ಅಂತ. ಮಾತು ಶಾನೆ ಆಯ್ತಲೇ ಮಗನ. ಮಾತ್ ಮನಿ ಕೆಡಸ್ತು, ತೂತ್ ಒಲಿ ಕೆಡಸ್ತು ಅಂದಂಗ ಈಗ ಮಾತ್ ಯಾಕಲಿ? ಸೋಲಾಕ್ ತಯಾರಿದೆ ಇಲ್ಲ? ಏಯ್ ಗಂಡಸ್ರೇನ್ರ ನೀವೆಲ್ಲ? ನೋಡ್ದೇನ ನಮ್ ಕೂಡ ಆಟ ಬರ್ತಾನ. ನಾವ್ ಯಾರು ಬರ್ರ. ಆಮೇಲೆ ಡಾಕ್ಟರ್ ಹೇಳಿದ್ರು ನಿನ್ನ ಕಣ್ ಬರಲ್ಲ, ಬರೋ ಚಾನ್ಸಸ್ಸು ಇಲ್ಲ ಅಂತ. ಗುರು ಗಾಡಿ ರೆಡಿ ಆಯ್ತು. ಸರಿ ಸಂಜು, ನಾನಿನ್ ಬರ್ತೀನಿ. ಆಯ್ತು, ಬಾಯ್. ಹಲೋ
ಯಾರ್ ಮಾತಾಡೋದು? ಯಾರ್ ಬೇಕು ನಿನ್ಗೆ? ಮಾತಾಡ್ರಿ. ಹಲೋ ಹಲೋ, ಯಾರ್ ಮಾತಾಡ್ರಿ? ಹಲೋ ಅಮ್ಮ, ಹಲೋ. ಏನಾಯ್ತಮ್ಮ? ಛೆ, ಬೆಳಿಗ್ಗೆಯಿಂದ ಒಂದೇ ಸಮನೆ ಫೋನ್ ಹೊಡ್ಕೋತಾ ಇದೆ. ರಿಸೀವ್ ಮಾಡಿದ್ರೆ ಯಾರು ಮಾತಾಡಲ್ಲ ಅಂತಾರೆ. ನೋಡು, ಇನ್ನೊಂದ್ಸಲ ಫೋನ್ ಬಂದ್ರೆ ರಿಸೀವ್ ಮಾಡಕ್ ಹೋಗ್ಬೇಡ. ಹೌದು, ನೀನ್ ಎಲ್ಲಿಗಮ್ಮ ಹೋಗಿದೆ ಇಷ್ಟೊತ್ತು? ಅಮ್ಮ ಅದು ಸರಿ ಸರಿ, ಕೈಕಾಲ್ ಮುಖ ತೊಳ್ಕೊಂಡು ಬಾ, ಊಟ ಮಾಡಿವಂತೆ. ಬಾ ಬೇಗ. ಹಲೋ, ಮನೆ ತಲುಪ್ತೀಯ ಚಿನ್ನ? ಆವತ್ ನನಗೆ ಹಸುವಾಗಿತ್ತು. ಸುಚಿತ್ರ ಸಿಕ್ಲು, ನೀನ್ ಸುನಂದನ್ ತಲೆ ಕಡಿಸ್ದೆ. ನಾನ್ ಸುಮ್ನೆ ಇದ್ದೆ. ಇವತ್ತು ಆ ಹುಡುಗಿ ಸಿಕ್ಲು, ನೀನ್ ಅದಕ್ಕೆ ಅಡ್ಡ ಬಂದೆ. ತಪ್ಪು ಮಾಡ್ಬಿಟ್ಟೆ, ಬರ್ಬಾರ್ದಿತ್ತು. ನಿನ್ನಿಂದ ಮೊದಲನೇ ಸಲ ನನ್ನ ಪ್ರಯತ್ನ ತಪ್ಪೋಯ್ತು. ಅದು ನಿನ್ನಿಂದ. ಏನು ಮಾಡ್ತೀಯ ನೀನು? ಇವತ್ ನೀನ್ ನನ್ನ ತಂಟೆಗೆ ಬಂದಿದೀಯಲ್ಲ, ನಿನಗೊಂದ್ ಗತಿ ಕಾಣಿಸ್ತೇನೆ, ನಾನ್ ಬಿಡಲ್ಲ. ಏನ್ ಮಾಡ್ತೀಯ ನೀನು? ಏನೋ ಮಾಡ್ತೀಯ? ಹತ್ ಸರಿ ಅಲ್ಲ, 100 ಸರಿ ಕಾಲ್ ಮಾಡಿದ್ರು ಅಷ್ಟೇ. ನಾನ್ ನಿನಗೆ ಹೆದ್ರೋಳಲ್ಲ. ಕಷ್ಟಪಟ್ಟು ತುಂಬಾ ಸುಸ್ತಾಗಿದ್ಯಲ್ಲ, ತುಂಬಾ ಬೆವರ್ತಿದ್ಯಲ್ಲ, ಬಾ. ಎಲ್ಗೆ? ನಿಮ್ಮ ಅಪ್ಪನ ಮದ್ವೆಗೆ. ಆ ಹುಡುಗಿ ಇದ್ದಾಳಲ್ಲ ಪವಿತ್ರ, ನೀನ್ ಬ್ಯಾಂಡ್ ಬಜಾಯಿಸಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ, ಬಾ. ಇವಳೇನ್ ಹೇಳ್ತಾ ಇದ್ದಾಳೆ ಸರ್? ಇವಳ ಮಾತು ನಂಬ್ತಾ ಇದ್ದಾಳ ನೀವು? ಸರ್, ತಪ್ಪು ತಿಳ್ಕೋಬೇಡಿ ಸರ್. ನಿಮ್ಮ ಡಿಪಾರ್ಟ್ಮೆಂಟ್ ಇವಳ ಮಾತಿಂದ ನಡೀತಾ ಇದೆಯಾ ಸರ್? ಅದು ಇವಳ ಮಾತಿಂದ. ಓಯ್, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಸಾಹೇಬ್ರಿದ್ದಾರೆ. ಸರ್, ಇವಳು ಅದ ಹೆಂಗ್ ಹೇಳ್ತಾಳೆ ಸರ್? ಇವಳು ನಾನು ಹೇಳ್ತೀನಿ ಸಾಯಿಸಿದ್ದೀನಿ ಅಂತ. ಅದು ನನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸು ನನ್ನ ಹೇಳ್ತೀನ. ನಾನ್ ಸಾಯಿಸ್ತೀನ ಸರ್, ನಾನ್ ಸಾಯಿಸ್ತೀನ ಸರ್. ಸುಳ್ಳು ಹೇಳ್ಬೇಡ. ಏಯ್, ಸುಮ್ನಿರು. ಹಾ, ಲೇಡಿ ಕರಿ. ಎಸ್ ಸರ್. ಯಾರು? ಸಾವಿತ್ರಿ, ನೀನಕ್ಕೆ ಇಲ್ಲಿ ಬಂದೆ? ಏನಾಯ್ತು? ನಿನ್ನೇನೋ ಕೇಳ್ಬೇಕು ಅಂತ ಇದ್ದಿಲ್ಲ, ಧೈರ್ಯವಾಗಿ ಕೇಳು. ಅದು ಅದು ಸುನಂದ ಎಲ್ಲಿ ಅಂತ ಕೇಳಿ ಸರ್. ಎಲ್ಲಿರ್ತಾಳೆ? ಊರಲ್ಲಿರ್ತಾಳೆ. ಅವಳನ್ನ ನಾನು ಕೊಡ್ಬೇಕಾಗಿದ್ದ 3,500 ರೂಪಾಯಿನ ಮನಿ ಆರ್ಡರ್ ಮಾಡಿದೆ, ಅದು ವಾಪಸ್ ಬಂದಿದೆ. ಅವಳ ಸಂಬಳನೂ ವಾಪಸ್ ಬಂದಿದೆ. ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ ಸರ್. ಸರ್, ನಾನು ಎಷ್ಟು ಸರಿ ಹೇಳಿ, ಸುನಂದ ನೀವನ್ನೇ ಸಾಯಿಸಿರೋದು. ಇವನ್ಗೆ ಭಯ ಇತ್ತು, ಒಂದಲ್ಲ ಒಂದಿನ ಅವಳು ಎಲ್ಲಾ ವಿಷಯ ತಿಳ್ಕೊಂಡು ಎಲ್ಲರ ಮುಂದೆ ಹೇಳ್ತಾಳೆ ಅಂತ. ಅದಕ್ಕೆ ಅವಳನ್ನ ಕೊಲೆ ಮಾಡಿದ್ದಾನೆ. ಸುನಂದ ನೀವನ್ನೇ ಸಾಯಿಸಿರೋದು. ಏನ್ ಮಾತಾಡ್ತಾ ಇದೀಯ ನೀನು? ನಾನು ನನ್ನ ಸುನಂದನ ಸಾಯಿಸ್ತೀನ? ಸರ್, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಸರ್. ಇವಳು ಹೇಳ್ತಾರ ಸುಳ್ಳು ಸರ್. ನನ್ನ ಸುನಂದ ಬದುಕಿದ್ದಾಳೆ ಸರ್, ಬದುಕಿದ್ದಾಳೆ ಸರ್. ನಿಮ್ಗೆ ಹೇಗಪ್ಪ ಪ್ರೂವ್ ಮಾಡ್ಲಿ ಸರ್? ಇಲ್ಲಿ ನೋಡಿ ಸರ್, ಮೆಸೇಜ್ ಮಾಡಿದಾಳೆ ನೋಡಿ ಸರ್. ನಿನ್ನೆ ರಾತ್ರಿ ಬೆಳಿಗ್ಗೆ ಫೋನ್ ಕೂಡ ಮಾಡಿದಾಳೆ ಸರ್. ನೀವೇ ನೋಡಿ ನೋಡಿ ನೋಡಿ. ಇವಾಗ ಫೋನ್ ಮಾಡು. ಇವಾಗ ಫೋನ್ ಮಾಡು. ಮಾಡ್ತೀನಿ. ನಾನು ಸುನಂದನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ಇವ್ರಿಗೇನು ಗೊತ್ತು? ಸುನಂದ, ಫೋನ್ ತೆಗಿ ಸುನಂದ. ಸುನಂದ, ಸುನಂದ, ಮಾತಾಡು ಸುನಂದ. ಇಲ್ಲಿ ನೋಡು, ನಾನು ನಿನ್ನ ಸಾಯಿಸಿದ್ದೀನಂತೆ, ನೀನ್ ಸತ್ತೋಗ್ಬಿಟ್ಟಿದ್ಯಂತೆ. ಹಾಗಂತ ಇವರೆಲ್ಲ ಸೇರಿ ನನ್ನ ಕರ್ಕೊಂಡ್ಬಂದು ಪೊಲೀಸ್ ಸ್ಟೇಷನ್ ನಿಲ್ಸಿಯಾರೆ. ಸುನಂದ, ಹೇಳು ಸುನಂದ, ಹೇಳು ಸುನಂದ, ನಾನು ನಿನ್ಗೇನು ಮಾಡಿಲ್ಲ ಅಂತ ಹೇಳು ಸುನಂದ. ಇಲ್ಲಿ ನೋಡು, ನಾನ್ ಚೆನ್ನಾಗಿದ್ದೀನಿ ಅಂತ ಇವ್ರೆಲ್ರಿಗೂ ಹೇಳು ಸುನಂದ. ಹೇಳ್ತೀಯಾ? ಹೇಳ್ತೀಯಾ? ತೋಡಿ. ಸುನಂದ ಮಾತಾಡ್ತಾ ಇದ್ದಾಳೆ. ನಿನ್ ಕ್ಲೋಸ್ ಫ್ರೆಂಡ್ ಅಲ್ಲ, ಮಾತಾಡು ಮಾತಾಡು. ಸುನಂದ ಎಲ್ಲಿದ್ಯಾ? ಇಷ್ಟು ದಿನ ಆದ್ರೂ ಹಾಸ್ಪಿಟಲ್ಗೆ ಯಾಕೆ ಬರ್ಲಿಲ್ಲ?
ಸುನಂದ ಸರ್ ಎಲ್ಲಮ್ಮ ಇದೀಯ ನೀನು? ಸರ್ ನಾನು ಊರಲ್ಲಿದ್ದೀನಿ ಸರ್. ನನ್ಗೆ ಏನೂ ಆಗಿಲ್ಲ. ನನ್ ಗೋಪಾಲ್ ಏನು ತೊಂದರೆ ಕೊಟ್ಟಿಲ್ಲ ಸರ್. ಹಾ ಓಕೆ ಓಕೆ. ಥ್ಯಾಂಕ್ ಯು ಸರ್. ನಾನ್ ಎಷ್ಟು ಹೇಳಿದ್ರು ನೀವ್ ಯಾರು ನನ್ನ ಮಾತು ಕೇಳಲೇ ಇಲ್ಲ. ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ ಸುನಂದನ ನಾನ್ ಸಾಯಿಸಿದ್ದೀನಿ ಅಂತ ಹೇಳ್ದಲ್ಲ. ಇವಳೊಬ್ಳು ಸುಳ್ಳಿ. ನನ್ನ ಹೆಂಡತಿ ಸತ್ತೋದ್ರೆ ನಾನು ಬದುಕಿರಲ್ಲ. ಸರ್ ನನ್ ಸುನಂದ ಬದುಕಿದ್ದಾಳೆ ಸರ್. ನನ್ ಸುನಂದ ಬದುಕಿದ್ದಾಳೆ ಸರ್. ಓಕೆ ಓಕೆ. ನೀವಾದ್ರೂ ನನ್ನ ನಂಬಿರಲ್ಲ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಾನು ಸುನಂದ ಇದೆ, ನಾನು ಬದುಕಿರಲ್ಲ ಸರ್. ನನ್ನ ಸುನಂದ ಇದೆ, ನಾನು ಬದುಕಿರಲ್ಲ ಸರ್. ಸಾಯಿಸಿದಾನೆ, ಅವ್ನ ಹೆಂಡತಿನ ಸಾಯಿಸಿದಾನೆ. ಅಷ್ಟೇ ಅಲ್ಲದೆ ಒಂದ್ ಹುಡುಗಿನ ಹಾಳು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಇಷ್ಟೆಲ್ಲ ನಿಮಗೆ ಗೊತ್ತಿದ್ರು ಅವನ ಬಿಟ್ಬಿಟ್ರಲ್ಲ ಸರ್. ಯಾಕೆ ಸರ್? ನಿಮಗೆ ಅವನಿಗೆ ಶಿಕ್ಷೆ ಕೊಡ್ಸೋದಕ್ಕೆ ಸಾಧ್ಯ ಇಲ್ವಾ? ನೋಡಮ್ಮ ಪವಿತ್ರ, ಅವನಿಗೆ ಶಿಕ್ಷೆ ಕೊಡ್ಸೋದಿಕ್ಕೆ ಸಾಕ್ಷಿನೇ ಸಿಗ್ತಾ ಇಲ್ವಲ್ಲಮ್ಮ. ನಮ್ ಇನ್ಸ್ಪೆಕ್ಟರ್ ಊರಿಸ್ತೀನಿ, ಅವ್ರು ಏನ್ ಕೊಂಡು ಬರ್ತಾರೆ. ಅವಳು ಬದುಕಿದಾಳ ಇಲ್ಲ ಅಂತ ಗೊತ್ತಾದ ಮೇಲೆ ಏನ್ ಶಿಕ್ಷೆ ನಂಗೆ ಚೆನ್ನಾಗಿ ಗೊತ್ತು ಸರ್. ನಿಮ್ಗೆ ಗೊತ್ತಲ್ಲ ಸರ್, ನನ್ನ ಸರ್ವಿಸ್ ನಲ್ಲಿ ಎಂತ ಎಷ್ಟು ಜನ ನೋಡಿದ್ದೀನಿ ಅಂತ. ಸರ್ ನನ್ಗೊಂದು ಐಡಿಯಾ ಸರ್. ಎನ್ಕ್ವೈರಿ ಅಂತ ಕರ್ಕೊಂಡು ಹೋಗಿ ಎನ್ಕೌಂಟರ್ ಮಾಡಿಬಿಟ್ರೆ ಎಲ್ಲ ಫಿನಿಶ್. ಆಮೇಲೆ ನೋಡಿ ಹುಡುಗಿನ ಮನೆಗೆ. ಓಕೆ ಸರ್. ಹೋಗಮ್ಮ. ಪವಿತ್ರ, ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡ್ಕೊ. ಬೇಡ ಸರ್, ಇನ್ ಮುಂದೆ ನಾನು ನಿಮ್ಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ. ಪವಿತ್ರ ಪವಿತ್ರ, ಏನ್ ಹುಡುಗಿ, ಏನ್ ನನ್ನ ಪರಿಸ್ಥಿತಿನ ಅರ್ಥನೇ ಮಾಡ್ಕೊಳ್ಳೋದಿಲ್ವಲ್ಲ. ಸಾವಿತ್ರಿ, ಪವಿತ್ರ ನನಗೆ ಕ್ಷಮಿಸ್ಬಿಡು. ಸುನಂದ ಸತ್ತಿದ್ದಾಳೆ ಅಂತ ಗೊತ್ತಿದ್ರು ಕಮಿಷನರ್ ಫೋನ್ ಸುನಂದನೇ ಮಾತಾಡ್ತಾ ಇದ್ದಾಳೆ ಅಂತ ಸುಳ್ಳು ಹೇಳಿದೆ ಅಲ್ವಾ? ನೀನ್ ಮಾಡಿ ತಪ್ಪಲ್ವಾ ಸಾವಿತ್ರಿ? ಹೌದು ಪವಿತ್ರ, ನಾನ್ ಮಾಡಿ ತಪ್ಪೆ. ಅವತ್ತು ನಾನು ನೀನು ಹಾಸ್ಪಿಟಲ್ ಮಾತಾಡಿ ಹೋದ್ಮೇಲೆ ನಾನು ಮನೆಗೆ ಹೋದೆ. ಅಲ್ಲಿ ಗೋಪಾಲ್, ಏನ್ ನೀವಿಲ್ಲಿ? ಏನಿಲ್ಲ, ಹೀಗೆ ಕಷ್ಟ ಸುಖ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ನೀನು ಪವಿತ್ರ ಹಾಸ್ಪಿಟಲ್ ನಲ್ಲಿ ಏನ್ ಮಾತಾಡಿದ್ರಿ ಅಂತ ಸ್ವಲ್ಪ ಹೇಳ್ತೀಯಾ? ನಾನಾ ಪವಿತ್ರನ ಹಾಸ್ಪಿಟಲ್ ಅಲ್ಲಿ ಇಲ್ವಲ್ಲ ಗೋಪಾಲ್? ಪ್ಲೀಸ್ ಇಲ್ಲ ಹೇಳಲ್ವಾ? ಈಗ್ಲೂ ಹೇಳಲ್ವಾ? ಹೇಳ್ತೀನಿ. ನಿನ್ ತಂಗಿ ಹೇಳು, ಪೊಲೀಸ್ನವ್ರು ಫೋನ್ ಮಾಡಿದಾಗ ಸುನಂದ ಅಂತ ಹೇಳ್ಬೇಕು. ನೀನು ಅಷ್ಟೇ, ಪೊಲೀಸ್ನವ್ರು ಫೋನ್ ಮಾಡಿದಾಗ ಸುನಂದ ಅಂತ ಮಾತಾಡ್ಬೇಕು. ಅಕಸ್ಮಾತ್ ಸ್ವಲ್ಪ ವ್ಯತ್ಯಾಸ ಆದ್ರೂ ಗೊತ್ತಲ್ಲ, ನಾನು ಏನು ಕೆಲಸ ಮಾಡೋದಿಕ್ಕೂ ಹೇಸೋದಿಲ್ಲ. ಸರಿ ಗೋಪಾಲ್, ನೀನ್ ಹೇಳ್ದಂಗೆಲ್ಲ ಕೇಳ್ತೀನಿ ಗೋಪಾಲ್. ನನ್ ತಂಗಿಗೆ ಏನು ಮಾಡ್ಬೇಡ ಗೋಪಾಲ್. ವೆರಿ ಗುಡ್. ಬೇಕಾ? ಬೇಡಲ್ಲ? ಅವತ್ತು ಅವ್ನು ನನ್ನ ಹೆದರ್ಸೋದ, ಅದಕ್ಕೆ ನಾನು ಸುಳ್ಳು ಹೇಳ್ಬೇಕಾಗ್ ಬಂತು. ಪ್ಲೀಸ್, ನಾನು ನಿನ್ ಮೇಲೆ
ಕರಿಬೇಡ. ನೋಡು ಪವಿತ್ರ, ಇಷ್ಟೆಲ್ಲ ಆದ್ಮೇಲೂ ನಾನ್ ನಿನ್ಗೊಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಈ ಗೋಪಾಲು ಸರಿ ಇಲ್ಲ. ಇವ್ನ್ ಏನ್ ಮಾಡೋಕ್ಕೂ ಹೇಸಲ್ಲ. ಇಲ್ಲಿ ತನಕ ಆಗಿರೋದನ್ನೆಲ್ಲ ಮರ್ತು ನೀನ್ ಸುಮ್ಮನೆ ಇರೋದು ಒಳ್ಳೇದು. ನಾನ್ ಅನ್ಸುತ್ತೆ ಹೇಳ್ತಾ ಇದ್ದೀನಿ. ನಾನಿನ್ ಬರ್ತೀನಿ. ಸಾರಿ ಪವಿತ್ರ, ನನ್ನ ಕ್ಷಮಿಸ್ಬಿಡು. ನಾನಿನ್ ಬರ್ತೀನಿ. ಕಾರ್ ಲೈಟ್ ಬಿದ್ದೋಗಿದೆ. ಸಮಥಿಂಗ್ ಇದೆ. ಕಾರ್ನ ಚೇಂಜ್ ಮಾಡಿ. ಪವಿತ್ರ, ಏನೂ ಆಗಲ್ಲ, ಹೆದರ್ಬೇಡ. ನಾನಿದ್ದೀನಿ. ಸಮಾಧಾನ ಮಾಡ್ಕೋ ಪವಿತ್ರ, ಸಮಾಧಾನ ಮಾಡ್ಕೋ. ಪವಿತ್ರ, ಪವಿತ್ರ, ಏನಾಯ್ತು? ಯಾಕೆ ಹಿಂಗಿರ್ಚ್ಕೊಂಡೆ? ಅವನೆಷ್ಟು ಕ್ರೂರಿ. ಅವನ ಇನ್ನು ನೆನೆಸ್ಕೊಳ್ತಾ ಇದ್ರೆ ನನ್ಗಿನ್ನೂ ಭಯ ಆಗ್ತಾ ಇದೆ. ಏನು ನಮ್ಮ ಅಕ್ಕ ಅದೆಷ್ಟು ಚಿತ್ರಹಿಂಸೆ ನಾನು ಮೋಸಿರ್ಬೋದು. ನನ್ನ ಮೇಲೆ ನನಗೆ ನಾಚಿಕೆ ಆಗ್ತಾ ಇದೆ. ನನ್ನ ಅಸಹಾಯಕತೆಗೆ ಇನ್ನು ಎಷ್ಟು ದಿನ ಅಂತ ಇದೇ ರೀತಿ ಕಣ್ಣೀರಾಗ್ತಾ ಇರ್ತೀಯ? ಹೋಗು, ಮುಖ ತೊಳ್ಕೊಂಡು ನಿನ್ ಮನೆಗೆ ಹೋಗು. ನಿಮ್ಮ ಅಮ್ಮ ಎಷ್ಟು ಭಯ ಪಟ್ಕೊಂಡಿರ್ತಾರೆ ಏನೋ. ಅಮ್ಮನ ಹತ್ರ ಹೇಳು, ನಿನ್ನೆ ರಾತ್ರಿ ನನ್ನ ಫ್ರೆಂಡ್ ಮನೇಲಿದ್ದೆ ಅಂತ. ಹೆಂಗಸ್ರೇ ಇಷ್ಟು ನೋವು ಒಂದು ಅನುಭವಿಸೋದನ್ನ ಬಿಟ್ರೆ ಬೇರೆ ಏನು ಮಾಡಕ್ಕಾಗಲ್ಲ. ಏನ್ ಹೇಳ್ತಾ ಇದೀಯ ನೀನು? ನಾನೊಬ್ಳು ಹುಚ್ಚಿ ಹೋಗಿ ನಿನ್ನ ಹತ್ರ ಹೆಲ್ಪ್ ಕೇಳಕ್ ಬಂದಲ್ಲ. ನನಗ್ ಬುದ್ಧಿ ಇಲ್ಲ. ಏ ಪವಿತ್ರ, ಕೂತ್ಕೋ. ನೀನೇನ್ ಕುಂಟಿನ ಕುರುಡಿನ? ಹೇಡಿ ತರ ಆಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಸೇಡ್ ತೀರ್ಸ್ಕೊಳ್ಳೋಷ್ಟು ಶಕ್ತಿ ಇಲ್ವಾ ನಿನ್ನ ಹತ್ರ? ನಿನ್ನ ವೈರಿ ಮೇಲೆ ನಿನಗೆ ದ್ವೇಷ ಅನ್ನೋದಿದ್ರೆ ಅವನಿಗೆ ನೀನೇ ತಕ್ಕ ಶಿಕ್ಷೆ ಕೊಡ್ಬೇಕು. ನೋಡು, ನಿನ್ನಲ್ಲಿರೋ ಸಹನೆ ಅನ್ನೋ ದೀಪನ ಸೇಡಿನ ಜ್ವಾಲಾಮುಖಿ ಹಾಕ್ಸು. ಆ ಜ್ವಾಲಾಮುಖಿಯಿಂದ ನಿನ್ನ ವೈರಿನ ಸುಟ್ಟಾಕು.
ಸಂಜು. ಏನು ಆಗಲ್ವಾ? ಹಾಗಾದ್ರೆ ನೀನ್ ಸೋಲ್ತೀಯಾ? ನಿನ್ನ ವೈರಿ ಗೆಲ್ತಾನೆ. ಇಲ್ಲ ಸಂಜು, ನಾನ್ ಗೆಲ್ತೀನಿ. ಬನ್ನಿ ಕೃಷ್ಣಪ್ಪ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸರ್, ಬರೆ ಕೇಳಿದ್ರಂತೆ, ಅದೇನು ವಿಷಯ ಅಂತ ಗೊತ್ತಾಗಲಿಲ್ಲ. ವಿಷಯ ಏನಿಲ್ಲ, ಇವರು ಅಶ್ವಿನಿ ಜೋಶಿ ಅಂತ ಹೇಳಿ ನಮಸ್ಕಾರ. ಹ್ಯೂಮನ್ ರೈಟ್ಸ್ ಕಮಿಷನರ್ ಆಫೀಸ್ ಇಂದ ಬಂದಿದ್ದಾರೆ. ಇವರು ಗೋಪಾಲ್ ಅಂತ. ನಮಸ್ಕಾರ. ನಮಸ್ಕಾರ. ಇವ್ರ ಕೇಸ್ ಬಗ್ಗೆ ಮಾತಾಡ್ಬೇಕು ಅಂತ ಬಂದಿದ್ದಾರೆ, ಅದಕ್ಕೆ ನಿಮ್ಮನ್ನ ಬರಕ್ಕೆ. ಸರಿ ಸರ್. ನೋಡಿ ಮಿಸ್ಟರ್ ಕೃಷ್ಣಪ್ಪನವರೇ, ನೀವು ಒಬ್ಬ ಅಮಾಯಕ ವ್ಯಕ್ತಿ ಮೇಲೆ ಮೆಂಟಲಿ ಟಾರ್ಚರ್ ಮಾಡ್ತಾ ಇದ್ದೀರಾ. ಅವನು ಬಡವ, ತುಂಬಾ ಸಾಧು ಅಂದ ಮಾತ್ರಕ್ಕೆ ಅವನ್ನ ಪದೇ ಪದೇ ಪೊಲೀಸ್ ಸ್ಟೇಷನ್ ಕರೆಸಿ ಅವನಿಗೆ ಮಾನಸಿಕ ಚಿತ್ರಹಿಂಸೆ ಕೊಡ್ತಾ ಇದ್ದೀರಾ. ಅವನ ಮುಖ ಒಂದ್ಸಲ ನೋಡಿ ಹೇಗಾಗಿದೆ ಅಂತ. ಪಾಪ, ಅವನು ಇದರಿಂದ ಎಷ್ಟು ನೋವಿರಬಹುದು. ನಾಟಕ ಆಡ್ತಾ ಇದ್ದಾನೆ ಸರ್. ವಿಚಾರಣೆ ಮಾಡೋದು ನಮ್ಮ ಕರ್ತವ್ಯ. ಸುಮ್ನೆ ಕರ್ಕೊಂಡು ಬಂದು ವಿಚಾರಣೆ ಮಾಡ್ಲಿ. ನೋಡಿ ಮೇಡಮ್, ನೀವು ಅನ್ಕೊಂಡಾಗೆ ಅವನು ಸಾಧು ಮನುಷ್ಯ ಅಲ್ಲ. ನೋಡೋಕೆ ಅಮಾಯಕನ ಕಾಣ್ತಾನೆ, ಒಳಗಡೆ ಅಷ್ಟೇ ಕ್ರೂರಿ ಆತ. ನೋಡಿ, ಅದೇನೇ ಇದ್ರು ಕಾನೂನು ಪ್ರಕಾರ ಪ್ರೂವ್ ಮಾಡ್ಬೇಕು. ವಿಚಾರಣೆ ಮಾಡೋದಕ್ಕೆ ಕೋರ್ಟ್ ಇದೆ. ಅದನ್ನ ಬಿಟ್ಟು ನೀವು ಅವನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಅವನಿಗೆ ಮಾನಸಿಕ ಚಿತ್ರಹಿಂಸೆ ಕೊಡ್ತಾ ಇದ್ದೀರಾ. ಅದು ಸರಿಯಲ್ಲ. ಮತ್ತೆ ಏನಾದ್ರೂ ನೀವು ಇವನಿಗೆ ಚಿತ್ರಹಿಂಸೆ ಕೊಟ್ರೆ ನಿಮ್ ಮೇಲೆ ಇವನ್ ಪರವಾಗಿ ಮಾನನಷ್ಟ ಮೊಕದ್ದಮೆನ ಹೂಡ್ಬೇಕಾಗತ್ತೆ. ವಾಟ್ ಇಸ್ ದಿಸ್ ಕೃಷ್ಣಪ್ಪ? ಇವ್ರು ಹೇಳ್ತಿರೋ ಪ್ರಕಾರ ನೀವು ಮಾಡಿ ಸರಿ ಇಲ್ಲ. ಎಂತ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬಿಟ್ರೆ? ಅಲ್ಲ, ನಿಮ್ಮಂತ ಇಂಟೆಲಿಜೆಂಟ್ ಪೊಲೀಸ್ ಆಫೀಸರ್ಸ್ ಇಂತ ಕೆಲಸ ಮಾಡ್ಬಿಟ್ರೆ ನಾವಿಂತವ್ರಿಗೆ ಏನು ಉತ್ತರ ಕೊಡ್ಬೇಕು ಹೇಳಿ? ಕಾಕಿ ಬಟ್ಟೆ ಹಾಕೋದಕ್ಕೆ ಸಾರ್ಥಕವಾಯಿತು ಸರ್. ಅಪರಾಧಿಗಳನ್ನ ಹಿಡಿದು ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ನಾವು ಅನ್ಕೊಂಡಿದೀವಿ. ಅಪರಾಧಿಗಳನ್ನ ನಿರಪರಾಧಿ ಅಂತ ಹೇಳೋದಕ್ಕೆ ಇಂಥವ್ರು ಬರ್ತಾರೆ. ಇಂಥವ್ರಿಂದ ನಾನು ಪಾಠ ಕಲಿಬೇಕಾದ. ಒಂದು ಹೆಣ್ಣಿನ ಕೊಲೆ ಇನ್ನೊಂದು ಹೆಣ್ಣಿನ ಕಣ್ಣಲ್ಲಿ ನೀರು ಬರಿಸುತ್ತೆ ಅಂತಾರೆ. ಆದ್ರೆ ನನಗೆ ಇವತ್ತು ಗೊತ್ತಾಯ್ತು ಸರ್, ಎಲ್ಲ ಹೆಣ್ಣು ಮಕ್ಕಳ ಕಣ್ಣಲ್ಲೂ ನೀರು ಬರೋದಿಲ್ಲ ಅಂತ. ಥ್ಯಾಂಕ್ ಯು ಸರ್. ನಾನೇನು ಬರ್ತೀನಿ. ನೋಡಿ, ನಾನು ಬ್ಯಾಂಕ್ ಮ್ಯಾನೇಜರ್. ಬೇರೆ ಯಾರು ಅಂತ ತಿಳ್ಕೊಂಡು ಹೊರಟೆ.
ಇವತ್ ನಾನ್ ಹೊಡೆದಿರೋ ಕಿಕ್ಗೆ ಇಷ್ಟೊತ್ತಾಗ್ಲಿ ಅವನ್ಗೆ ಚಳಿ ಜ್ವರ ಬಂದಿರುತ್ತೆ. ಈ ಹೊಡ್ತಾನ ಅವನು ಸಾಯೋ ತನಕ ಮರೆಯೋದಿಲ್ಲ. ಹೋಗ್ಲಿ ಬಿಡು, ನೀನಿನ್ನೂ ಪರ್ಫೆಕ್ಟ್ ಆಗಿಲ್ಲ. ಏನು ಗೊತ್ತಿಲ್ದಾರ ಅವ್ನ್ ಹೊಡೆದ್ ಬೀಳ್ಸಿದಿಕ್ಕೆ ನೀನ್ ಪೂರ್ತಿ ಕಲ್ತಿದ್ದೀನಂತ ತಿಳ್ಕೊಬೇಡ. ನೀನ್ ಮಾರ್ಷಲ್ ಆರ್ಟ್ಸ್ ಅಲ್ಲಿ ಅಂಬೆಗಾಲಿ ಇಟ್ಟಿದ್ಯಾ ಗೊತ್ತಾ? ನಾನೇನು ಅಂಬೆಗಾಲ್ ಇಡ್ತಾ ಇದ್ದೀನಾ? ಅಷ್ಟಿಲ್ದೆ ಇವತ್ ನಾನು ಅವನಿಗೆ ಆ ರೀತಿ ಹೊಡೆದ್ನಾ? ನೀನ್ ಅವನ್ ಹೊಡೆದಿರೋದು ದೊಡ್ಡದೇನಲ್ಲ ಬಿಡು. ನೀನ್ ನನ್ ಹೊಡೆದ್ ಬಿಡ್ಸು, ಆ ಬರ್ಕೋತೀನಿ ನೀನ್ ಪೂರ್ತಿ ಟ್ರೈನ್ ಆಗಿದ್ಯಾ ಅಂತ. ಈಗ ಲೈಟ್ಸ್ ಆಫ್ ಮಾಡಿ ಬೆಚ್ಚಗ್ ಮಲ್ಕೋಬೇಕು. ಬೆಳಗ್ಗೆ ಎದ್ದು ಪ್ರಾಕ್ಟೀಸ್ ಬಂದ್ಬಿಡ್ಬೇಕು. ಓಕೆ, ಗುಡ್ ನೈಟ್, ಬಾಯ್. ಆಯ್ತು, ಬರ್ತೀನಿ. ಯಾರು? ಇಷ್ಟು ಟೈಮ್ ಸಾಕು ಸಂಜು ವೈರಿನ ಹೊಡೆದ್ ಬೆಳ್ಸೋಕೆ. ಯಾಕೆ ಸೂತ್ರ ನಗ್ತಾ ಇದೀಯಾ? ನನ್ ಸ್ಟೂಡೆಂಟ್ ಅಲ್ವಾ, ನಿನ್ನ ಸೋಲೋದ್ರಲ್ಲೂ ಒಂಥರ ಮಜಾ ಇದೆ ಬಿಡು. ಗುರು, ನೀವ್ ಇವತ್ ಸೋತಿದ್ದಕ್ಕೆ ನಮ್ಗೆ ಪಾರ್ಟಿ ಕೊಡ್ಸ್ಬೇಕು ಗುರು. ಪಾರ್ಟಿ ಸಂಜೆನೆ ಕೊಡೋಣ. ಅದು ಎಲ್ಲ ರೆಡಿ ಮಾಡ್ಕೊ. ವಾವ್, ಯಾರು? ನೀನ್ ಗಿಟಾರ್ನ ತುಂಬಾ ಚೆನ್ನಾಗಿ ನುಡಿಸ್ತೀಯಾ. ಓಹ್, ಥ್ಯಾಂಕ್ ಯು. ಸಂಜು, ನನ್ಗೋಸ್ಕರ ಒಂದ್ ಹಾಡು ಹೇಳ್ತೀಯಾ ಪ್ಲೀಸ್? ಹಾಡ? ಹಾ, ನಾನಾ? ಹಾಡು ಸಂಜು ಪ್ಲೀಸ್. ನನಗ್ ಬರಲ್ಲ. ಬೇಕಾದ್ರೆ ನೀನ್ ಹಾಡು ಹೇಳು, ನಾನ್ ಗಿಟಾರ್ ನುಡಿಸ್ತೀನಿ. There is only one.
ಹಂಸ ನಡಿಗೆ ಅವಳು ನನ್ನ ಸೇರುಬಾರೆ ಪ್ರೀತಿಯಲೆಯ ಒಳಗೆ ನೀನು ತಿರುಬಾರೆ ಹರೆಯದ ಹುಡುಗಿಯು ನಾನು ಚಿಗುರು ಮೀಸೆಯ ಚೆಲುವನು ನೀನು ಚಿತ್ರ ಬಿಡಿಸುವಾತ ನಿನ್ನ ನೋಡಿ ಹೋದ ಬರೆಯುವಾತ ನಿನ್ನ ಕೇಳಿ ಹೋದ ಇದೇ ಕಚಗುಳಿ ನಿಂದೆ ಆಮೋಡ ಸರಿಯೋದು ಭೂಮಿಗೆ ತಾನೇ ಈ ನೀರು ಹರಿಯೋದು ಕಡಲಿಗೆ ತಾನೇ ಈ ಹಾಡು ಕರೆಯೋದು ಅವರಲ್ಲಿ ತಾನೇ ನಾನಿನ್ನು ಬದುಕೋದು ಪ್ರೀತಿಗಾಗಿ ತಾನೇ ಲಾ 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 ಲಾ. Everything, everywhere, there is only love. I feel, ಸಂಜು, ಹಾ ನನ್ ಮನಸ್ಸಿಗೆ ಏನೋ ಕೇಳ್ಬೇಕು ಅಂತ ಇದೆ, ಕೇಳಲಾ? ಏನ್ ಕೇಳು ಪವಿತ್ರ, ನಾನು ಹೇಳ್ತೀನಿ. ಸಂಜು, ನೀನ್ ಕಾಲೇಜ್ನಲ್ಲಿ ಪ್ರೀತಿಸ್ತಾ ಇದ್ದಿದ್ ಹುಡುಗಿ ಯಾರು ಅಂತ ನಾನು ತಿಳ್ಕೊಳ್ಬಹುದಾ? ತಿಳ್ಕೊಂಡು ಏನ್ ಮಾಡಿ ಪವಿತ್ರ, ಅದು ಮುಗಿದೋದ ಕತೆ. ಹಾಗಾದ್ರೆ ನಿನ್ ಹೃದಯದಲ್ಲಿ ನನಗೋಸ್ಕರ ಅಂತ ಒಂದು ಪುಟ್ಟ ಜಾಗ ಇದೆಯಾ? ಪವಿತ್ರ, ಏನ್ ಹೇಳ್ತಾ ಇದೀಯ ನೀನು? ಹೌದು ಸಂಜು, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ಸಾಧ್ಯ ಇಲ್ಲ ಪವಿತ್ರ, ನನ್ನಿಂದ ನಿನ್ ಜೀವನ ಹಾಳಾಗೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ನನ್ನ ಜೀವನನೇ ಕತ್ಲೆ ತುಂಬಿಕೊಂಡಿದೆ. ಆ ಕತ್ಲೆಯಲ್ಲಿ ನಿನ್ನೂ ಚೆ ಮನಸ್ಸು ಇಷ್ಟಪಡುತ್ತೆ, ಅದನ್ನ ಬೇಕು ಅಂತ ಆಸೆ ಪಡ್ತಾ ಸಂಜು. ತಪ್ಪೆ, ನನ್ನಿಂದ ನಿನ್ ಜೀವನ ಹಾಳಾಗೋದು ಬೇಡ. ಪ್ರೀತಿಸೋನ್ ಜೊತೆ ಬದುಕಿದ್ರೆ ಜೀವನ ಹಾಳಾಗೋದಿಲ್ಲ. ಪ್ಲೀಸ್ ಹೊರಟೋಗು ಪವಿತ್ರ, ಹೊರಟೋಗು ಹೊರಟೋಗು ಪವಿತ್ರ, ಪ್ಲೀಸ್. ಬೇಡ ಪವಿತ್ರ, ನಾನು ಹೇಳ್ತೀನಿ ಸ್ವಲ್ಪ ಕೇಳು. ನಾವಿಬ್ಬರು ಒಂದಾಗೋದ್ರಲ್ಲಿ ಯಾವ ಅರ್ಥನೂ ಇರಲ್ಲ, ಯಾರಿಗೂ ನೆಮ್ಮದಿನೂ ಇರಲ್ಲ. ಯಾಕೆ ನೆಮ್ಮದಿ ಇರೋದಿಲ್ಲ? ಯಾಕೆ ಅರ್ಥ ಇರೋದಿಲ್ಲ? ಸಂಜು, ಯಾಕೆ ನೀನ್ ನನ್ ಪ್ರೀತಿನ ಅರ್ಥ ಮಾಡ್ಕೊಳ್ತಾ ಇಲ್ಲ? ನಾನು ನೀನು ನನ್ನ ಸರ್ವಸ್ವ ಅನ್ಕೊಂಡಿದ್ದೀನಿ ಸಂಜು. ಯಾಕೆ ಯಾಕೆ ಕುರುಡ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ಯಾ? ಓಹೋ, ನಾನು ಕುರುಡ ಅಂತ ಕರೆ ತೋರಿಸ್ತಾ ಇದ್ಯಾ? ಸರಿ, ನಡಿ ನಡಿ ಸಂಜು, ನನ್ ಮಾತು ಕೇಳಪ್ಪ. ಹೋಗು. ಸಂಜು, Get out! ಸಂಜು, ಸಂಜು, ಬಾಗಿಲು ತೆಗಿ ಸಂಜು. ಸಂಜು, ಹೋಗ್ತೀನಿ ಸಂಜು, ಹೋಗ್ತೀನಿ. ಆದ್ರೆ ಹೋಗೋದಕ್ ಮುಂಚೆ ಒಂದ್ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೃದಯದಲ್ಲಿ ನಿನಗೆ ನಿನ್ ಪ್ರೀತಿಗೆ ಅಂತ ಕೊಟ್ಟಿರೋ ಸ್ಥಾನನ ಮತ್ಯಾರು ಕೊಡೋದಕ್ ಸಾಧ್ಯನೇ ಇಲ್ಲ ಸಂಜು. ನಾನು ನಿನ್ನನ್ನ ಎಷ್ಟು ಪ್ರೀತಿಸ್ತೀನಿ, ಎಷ್ಟು ಇಷ್ಟಪಡ್ತೀನಿ ಅಂತ ನಿನಗಿನ್ನೂ ಗೊತ್ತಿಲ್ಲ. ನಿನ್ ಜಾಗನ ಬೇರೆ ಯಾರು ತುಂಬೋದಕ್ ಸಾಧ್ಯ ಇಲ್ಲ ಸಂಜು. ಸಂಜು, ಸಂಜು, ಐ ಲವ್ ಯು. ಪ್ರೀತಿಸೋ ಮನ್ಸನ್ನ ನೋವು ಮಾಡಬಾರ್ದು ಅಂತ ಹೇಳ್ತಾರೆ, ಆದ್ರೆ ನೀನು ನನ್ ಮನ್ಸನ್ನ ನೋಯಿಸ್ತಾ ಇದೀಯ. ಪ್ರೀತಿಸೋದು ನನ್ನಿಷ್ಟ, ಆದ್ರೆ ಅದನ್ನ ಬೇಡ ಅನ್ನೋ ಯಾವ ಹಕ್ಕು ನಿನಗಿಲ್ಲ. ಐ ಲವ್ ಯು ಸಂಜು. ಸಂಜು, ನನ್ ಜೀವ ಇರೋ ತನಕ ನಾನು ನಿನ್ನ ಪ್ರೀತಿಸ್ತಾನೆ ಇರ್ತೀನಿ. ಹೋಗ್ತಾ ಇದ್ದೀನಿ ಸಂಜು. ಸಂಜು, ನಾನು ಹೋಗ್ತಾ ಇದ್ದೀನಿ. ಬಾಯ್ ಸಂಜು. ಹಲೋ ಹಲೋ, ಚಿತ್ರಕ್ಕ ಎಲ್ಲಿದ್ಯಾ? ಇಷ್ಟು ದಿನ ಆದ್ರೂ ನೀ ಮನೆಗೆ ಬರ್ಲಿಲ್ವಲ್ಲ? ನೀನ್ ಯಾವಾಗ ಬರ್ತೀಯಕ್ಕ? ಚಿತ್ರಕ್ಕ
ನಾನು ಯಾವತ್ತೂ ಹಠ ಮಾಡಲ್ಲ. ನೀನ್ ಯಾಕೆ ಹೇಳ್ತೀಯೋ ಹಾಗೆ ಹೇಳ್ತೀನಿ. ಅಮ್ಮ ಹೇಳಿದ್ರು ದೇವ್ರಿಗೆ ಯಾರು ಇಷ್ಟ ಆಗ್ತಾರೋ ಅವ್ರನ್ನ ಮನೆ ಕರ್ಕೊಂಡು ಹೋಗ್ತಾರಂತೆ. ನೀನ್ ನನಗೆ ಹೇಳದೆ ಹೋಗಿದ್ಯಲ್ಲ ಚಿತ್ರಕ್ಕ, ದೇವ್ರಿಗೆ ಹೇಳು ನಮಗೂ ಅಲ್ಲಿ ಕರ್ಕೊಂಡು ಹೋಗಕ್ಕೆ. ಅಕ್ಕ ನಾನು ನಿನ್ ನೋಡ್ಬೇಕು, ನಾನು ನಿನ್ನ ಹತ್ರ ತುಂಬಾ ಮಾತಾಡ್ಬೇಕು ಅನ್ಸ್ತಾ ಇದೆ. ಬೇಗ ಬರ್ತೀಯಲ್ವಾ ಅಕ್ಕ? ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ನಾವೆಲ್ಲ ಒಟ್ಟಿಗೆ ದೇವ್ರ ಮನೆಯಲ್ಲೇ ಇರೋಣ, ಆಯ್ತಾ? ನನಗೆ ಗೋಪಾಲ್ ಅಡ್ರೆಸ್ ಬೇಕು ಸರ್. ನೀವೆಷ್ಟು ಕೇಳಿದ್ರು ಏನು ಮಾಡಕ್ಕಾಗೋದಿಲ್ಲ. ಯಾಕೆ ಸರ್? ನೋಡಿ ಪವಿತ್ರ, ಗೋಪಾಲ್ ಅಡ್ರೆಸ್ ಕೊಡಕ್ಕಾಗೋದಿಲ್ಲ. ಯಾಕೆ ಕೊಡಕ್ಕಾಗಲ್ಲ ಸರ್? ಯಾಕೆ ಕೊಡಕ್ಕಾಗಲ್ಲ ಅಂದ್ರೆ ಅವನು ನನ್ನ ಅಡ್ರೆಸ್ ಯಾರಿಗೂ ಕೊಡಬಾರ್ದು ಅಂತ ಕೋರ್ಟ್ಗೆ ಅರ್ಜಿ ಕೊಟ್ಟಿದ್ದಾನೆ. ಓಹೋ, ಅನ್ಯಾಯ ಆದವ್ರಿಗೆ ನ್ಯಾಯ ಕೊಡಿಸುತ್ತೆ ಕಾನೂನು ಅಂತ ತಿಳ್ಕೊಂಡು ನಾವು ಕಾನೂನಿಗೆ ಬೆಲೆ ಕೊಡ್ತೀವಿ. ಆದ್ರೆ ಅದೇ ಕಾನೂನು ಅನ್ಯಾಯ ಮಾಡಿದವ್ರಿಗೆ ತಲೆ ಬಾಗಿ ಅನ್ಯಾಯ ಆದವ್ರನ್ನ ತುಳಿದು ಮೂಲೆಯಲ್ಲಿ ಕೂರಿಸುತ್ತೆ ಅಲ್ವಾ ಸರ್? ನೋಡಿ ಪವಿತ್ರ ಅವರೇ, ನೀವು ಕಾನೂನು ಬಗ್ಗೆ ಕೆಟ್ಟದ ಕಲ್ಪನೆ ಮಾಡ್ಕೋಬೇಡಿ. ಹೌದು, ಅವನ ಅಡ್ರೆಸ್ ತಗೊಂಡು ಏನ್ ಮಾಡ್ತೀರಾ? ಅವನ ಹಿಂದೆ ಸುತ್ತೊಡೆದು ಸಾಕು ಸಮೇತ ಅವನು ಹಿಡಿತೀರಾ, ಇಲ್ಲ ನೀವೇ ಅವನಿಗೆ ಶಿಕ್ಷೆ ಕೊಡ್ತೀರಾ? ನೋಡಿ, ಅವನಿಗೆ ಶಿಕ್ಷೆ ಕೊಡ್ಸೋಕೆ ನಾವು ಇದ್ವಿ, ಅದು ನಮ್ ಕೆಲ್ಸ. ಓಕೆ ಸರ್, ನಿಮ್ಮ ಹತ್ರ ಕೋರ್ಟ್ ಜಡ್ಜ್ಮೆಂಟ್ ಕಾಪಿ ಇದೆಯಲ್ಲ, ಅದನ್ನ ಕೊಡಿ. ಹೈಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಬೇಕು. ಅದನ್ನ ಬೇಕಾದ್ರೆ ಕೊಡ್ತೀನಿ, ಕೂತ್ಕೊಳ್ಳಿ, ನಾನು ಫೈಲ್ ತಗೊಂಡ್ಬರ್ತೀನಿ. ಪವಿತ್ರ ಅವರೇ, ತಗೊಳ್ಳಿ ನಿಮ್ಮ ಕೇಸ್ ಫೈಲ್. ಥ್ಯಾಂಕ್ ಯು ಸರ್. ಯಾರಪ್ಪ? ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಹೆಣ್ಣಿಂದಲೇ ಜನನ, ಹೆಣ್ಣಿಂದಲೇ ಭುವನ, ಹೆಣ್ಣಿಂದಲೇ ಈ ಸುಖ ಜೀವನ. ಅರೆ ಅರೆ ಅರೆ, ಇಷ್ಟು ಮುದ್ದಾಗಿರೋ ಮಗುನ ಇಷ್ಟು ಬೇಗ ಬಿಟ್ಟು ಹೋಗ್ತಾರ? ಗೋಪಾಲ್, ನನ್ ತಂಗಿ ಮೇಲೆ ನಿಂಗೆ ನೆರಳು ಬಿದ್ರು ನಾನ್ ಮಾತ್ರ ನೀನ್ ಸುಮ್ಮನೆ ಬಿಡೋದಿಲ್ಲ. ಸಾರಿ, ಸ್ಕೂಲ್ ಬೆಲ್ ಹೊಡೆದ್ಬಿಡ್ತು. ನಾನು ಕ್ಲಾಸ್ಗೆ ಹೋಗ್ಬೇಕು. ಲೇಟಾಗಿ ಹೋದ್ರೆ ಟೀಚರ್ ಹೊಡಿತಾರೆ. ನಮ್ ಬರ್ಲಾ? ಬೇಡ, ಅವಳಿಗೆ ನೀನ್ ಏನಾದ್ರೂ ಮಾಡಿದ್ರೆ. ನಿಮ್ಮಮ್ಮ ಬರ್ತಾ ಇದ್ದಾರೆ, ನನ್ನ ಮುಂದೆನೇ ಹೋಗ್ತಾ ಇದ್ದಾರೆ. ಬಾಯ್ ಬಾಯ್. ಗೋಪಾಲ್, ಗೋಪಾಲ್ ಮಾತು ಕೇಳು. ಏನ್ ಪವಿತ್ರ, ಇಲ್ಲಿ ನಿಂತಿದ್ದೀರಾ? ಚಿನ್ನು, ಯಾರು ಅವ್ರ ಅಂಕಲ್ ಅಂತ ಬಂದು ಕರ್ಕೊಂಡೋದ್ರಲ್ಲ?
ಎಸ್ ಗೋಪಾಲ್ ಅವ್ರು ಇದ್ದಾರಾ? ಗೋಪಾಲ ಈಗ ತಾನೇ ಯಾರ್ದ ಸಾಲ ಕೊಡ್ಬೇಕಂತ ಹೋದ್ರು. ಹೌದಾ? ಒಂದು ಗೂಡಲ್ಲಿ 3 ಹಕ್ಕಿ, ಬೇಟೆಗಾರನ ಗುರಿ ಇಕ್ಕಿ ದೊಡ್ಡ ಹಕ್ಕಿ ನಂಗೆ ತುತ್ತಾಯ್ತು. ಸೋದರಿ ನಂಟು ಮುರಿದು ಹೋಯ್ತು. ಚಿನ್ನು ಹಾಯ್ ಅಕ್ಕ. ಅಕ್ಕ ಚಿನ್ನು ಚಿನ್ನು ಎಲ್ಲಿ ಹೋಗಿದ್ದೆಮ್ಮ? ಅಕ್ಕ ಅಕ್ಕ ಇವತ್ತು ಗೋಪಾಲ್ ಅಂಕಲ್ ನಂಗೊಂದು ಪಾರ್ಕ್ ಕರ್ಕೊಂಡು ಹೋದ್ರು, ಮತ್ತೆ ಸುಮಾರು ಚಾಕ್ಲೇಟ್ಸ್ ಕೊಡ್ಸಿದ್ರು, ಮತ್ತೆ ನಂಗೊಂದು ಪದ್ಯ ಹೇಳ್ಕೊಟ್ಟಿದ್ದಾರೆ. ಅದ್ ನಾನು ನಿನ್ನ ಹತ್ರ ಹೇಳ್ಬೇಕಂತಕ್ಕ. ಹೇಳ್ತೀನಿ ಕೇಳು ಪ್ಲೀಸ್. ಹೇಳು ಚಿನ್ನು. ಒಂದು ಗೂಡಲ್ಲಿ 3 ಹಕ್ಕಿ, ಬೇಟೆಗಾರ ನಾನು ಗುರಿ ಇಕ್ಕಿ, ದೊಡ್ಡ ಹಕ್ಕಿ ನಂಗೆ ತುತ್ತಾಯ್ತು, ಸೋದರಿ ನಂಟು ಮುರಿದೋಯ್ತು. ಚಿಕ್ಕ ಹಕ್ಕಿ ನನ್ನ ಬಳಿಯುಂಟು, ಹಸಿವು ನೀಗಿಸೋ ಶಕ್ತಿ ಇದರಲ್ಲೆಲ್ಲುಂಟು. ರೆಕ್ಕೆ ಕಿತ್ತರೆ ಹಾರಲ್ಲ, ನೀ ಪಕ್ಕ ಬರದೆ ನಾ ಬಿಡಲ್ಲ. ದೊಡ್ಡ ಹಕ್ಕಿ ನಿಂಗಿದು ನೆನಪಿರಲಿ. ಪುಕ್ಕ ಕಿತ್ತರೆ ಹಾರೋಲ್ಲ, ದೊಡ್ಡ ಹಕ್ಕಿ ನಿಂಗಿದು ನೆನಪಿರಲಿ. ನೀನು ಬರದೇ ಇದ್ದರೆ ನನ್ನ ಬಳಿ ಜೀವ ಉಳಿಯದು ಇದರಲ್ಲಿ. ಚಿನ್ನು ಬಾ, ಎಲ್ಲಿ ತಿರುಗು. ಅಮ್ಮ ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಾವೆಲ್ಲ ರಾಜೀವ್ ಮನೆಗೆ ಹೋಗ್ತಾ ಇದೀವಿ. ನೀನು ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೋ. ಅಮ್ಮ ಅವ್ರು ಮಾಡಿದ ತಪ್ಪಿಗೆ ನಾವ್ಯಾಕೆ ಹೋಗ್ಬೇಕು? ನಾವೇನ್ ತಪ್ಪು ಮಾಡಿದ್ವಿ ಮನೆ ಬಿಟ್ಟು ಹೋಗೋದಕ್ಕೆ? ಸರಿಯಾಗಿ ಕೂತ್ಕೊಳೆ. ಹೇಳ್ದಷ್ಟು ಕೇಳೆ. ನೀನ್ ಫಸ್ಟ್ ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೋ. ನೀವು ಬೇಕಾದ್ರೆ ಹೋಗಿ, ನಾನ್ ಬರಲ್ಲ. ಬರಲ್ಲ ಅಂದ್ರೆ ಬರಲ್ಲ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇ ನಿನ್ಗೆ? ನೋಡು, ನಾವು ರಾಜೀವ್ ಮನೆಗೆ ಹೋಗ್ತಾ ಇದೀವಿ, ನೀನ್ ನಮ್ ಜೊತೆ ಬರ್ತಾ ಇದೀಯಾ ಅಷ್ಟೇ. ಅಮ್ಮ ಸ್ವಲ್ಪ ನನ್ ಮಾತು ಕೇಳಿ.
ಪವಿತ್ರ ಅಕ್ಕಂಗೆ ಏನಾದ್ರು ಅಂದ್ರ ನಾನ್ ಮಾತಾಡ್ಸೋದನ್ನ ಮಾತಾಡ್ದೇನೆ ಹೋದ್ರು. ಪವಿತ್ರ ಇಲ್ಲಿಗೆ ಬಂದಿದ್ಲಾ? ಬಂದಿದ್ರು. ಏನಿರ್ಬೇಕು? ನನ್ನ ಹತ್ರನೂ ಮಾತಾಡಿಲ್ವಲ್ಲ. ಸಮಥಿಂಗ್ ರಾಂಗ್. ಮತ್ತೇನಾದ್ರೂ ತೊಂದರೆ ಸಿಕ್ಕಾಕೊಂಡ್ಲ? ಹಲೋ, ಯಾರು? ಗೋಪಾಲ್, ನಾನು ಪವಿತ್ರ ಮಾತಾಡ್ತಾ ಇರೋದು. ಓ, ನೀನಾ? ನಿನ್ನೆ ಜ್ಞಾಪಿಸ್ಕೋತಾ ಇದ್ದೆ. ಏನ್ ವಿಷಯ? ಪ್ಲೀಸ್, ನನ್ನ ತಾಯಿ ತಂಗಿಗೆ ಏನು ಮಾಡ್ಬೇಡ. ನೀನ್ ಹೇಳ್ದಾಗೆ ಕೇಳ್ತೀನಿ. ನೀನೇ ಸೋತು ಹತ್ರ ಬರ್ತೀನಿ ಅಂತಾದ್ರೆ ಅದಕ್ ನಾನು ಆಗಲ್ಲ ಅನ್ನಕ್ಕಾಗುತ್ತಾ? ಮನೇಲಿ ನಾನು ಒಬ್ಳೇ ಇರ್ತೀನಿ. ನಿನ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಬರ್ತೀಯಾ ಅಲ್ವಾ? ಖಂಡಿತ ಬರ್ತೀನಿ. ಡೆವಿಲ್ ಮೈಂಡ್. ನಾನು ಅನ್ಕೊಂಡಾಗೆ ಆಯ್ತು. ಹೇಳು ಗೋಪಾಲ್, ನಾನು ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ. ಇನ್ನು ಎಷ್ಟೊತ್ತಾಗುತ್ತೆ? ಏನಾಯ್ತು? ಹಲೋ, ರೇಡಿಯೋ ಮಾಡ್ಕೊಡು. ಆಯ್ತು ಗುರು, ತಗೋ ಗುರು. ನಮಸ್ಕಾರ. ಓ, ನಿನಗೆ ಶೂಟ್ ಮಾಡಕ್ಕೂ ಬರುತ್ತಾ? ಗುಡ್. ಯಾಕೆ ಕೊಲೆಗಾರರ ಪಟ್ಟಿ ಸೇರ್ಕೊಳ್ಳೋ ಆಸೆ ನನಗೆ? ಗೋಪಾಲ್, ನಿನ್ ಕಣ್ಣಲ್ಲಿ ಭಯ. ನಿನ್ ಕಣ್ಣಲ್ಲಿ ಭಯ ನೋಡಿ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ನೀನು ತುಂಬಾ ತಾಕತ್ತಿರೋ ಗಂಡ್ಸಲ್ವಾ? ಒಂಟಿ ಹುಡುಗಿ ಸಿಕ್ಕಿದ್ರೆ ನೀನು ಏನ್ ಬೇಕಾದ್ರೂ ಮಾಡ್ತೀಯಾ? ಅರೆ, ಯಾಕೇನು ಮಾತಾಡ್ತಾ ಇಲ್ಲ? ಓ, ಪ್ರಾಣ ಭಯ. ಪ್ರಾಣ ಭಯಕ್ಕೆ ನಿಂಗೇನು ಮಾತೇ ಬರ್ತಾ ಇಲ್ಲ ಅಲ್ವಾ? ಏನ್ ಅನ್ಕೊಂಡಿದ್ದೆ ನೀನು? ಕೈಲಾಗ್ತಿರೋ ಹುಡುಗಿ ಸಿಗ್ತಾಳೆ, ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡ್ ಬಂದೆ ಅಲ್ವಾ? ನೆವರ್. ಗಮನ ಇಟ್ಟು ಕೇಳು ಗೋಪಾಲ್, ಇದೇ ಜಾಗದಲ್ಲಿ ನಮ್ಮ ಅಕ್ಕನ ಹೇಳಕ್ ಮುಂದೆ ನಮ್ಮ ಅಮ್ಮ ನಮ್ಮ ತಂಗಿ ಕೊಡೋದು ಆಡ್ತಾ ಇದ್ರು. ನೋಡು, ಸರಿಯಾಗಿ ನೋಡು ಗೋಪಾಲ್, ನಮ್ಮ ಮನೆ ಸುಖ ಶಾಂತಿನ ಹಾಳು ಮಾಡಿದ್ದೇನೆ. ನೆಮ್ಮದಿಯಾಗಿರೋದು ಬಿಡ್ತೀನಿ ಅಂತ ಅನ್ಕೊಂಡ್ಯಾ? ಸಾಧ್ಯನೇ ಇಲ್ಲ. ಇದೇ ಜಾಗದಲ್ಲಿ ನೀನು ಒದ್ದಾಡಿ ಒದ್ದಾಡಿ ಸಾಯ್ಬೇಕು ಗೋಪಾಲ್. ಈ ಮನೆಗೆ ಯಾವ ಹೆಣ್ಣಿಂದ ಸುಖ ಸಿಗುತ್ತೆ ಅಂತ ಬಂದ್ಯೋ, ಇವತ್ತು ಅದೇ ಹೆಣ್ಣಿಂದ ನಿನ್ ಸಾವು. ಸುಖವಾಗಿ ಸಾಯೋದಕ್ಕೆ ರೆಡಿನಾ ಗೋಪಾಲ್?
ಪವಿತ್ರ ಪವಿತ್ರ ಎಲ್ಲಿದ್ಯಾ? ಪವಿತ್ರ ಪ್ಲೀಸ್ ಹೇಳು ಪವಿತ್ರ ಎಲ್ಲಿದ್ಯಾ? ಹಾಯ್, ಒಂದ್ ನಿಮಿಷ ಬಂದ್ಬಿಡ್ತೀನಿ. ಬಿಟ್ಬಿಡೋಣ. ತಾಕತ್ತಿದ್ರೆ ಮುಂದೆ ಬರೋ. ಪವಿತ್ರ 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 ಸಂಜು ನನ್ ಗೆದ್ದೆ ಸಂಜು. ನನ್ ವೈರಿನ ನಾನು ಸಾಯಿಸ್ಬಿಟ್ಟೆ. ಸಂಜು ನನ್ ಗೆದ್ದೆ ಸಂಜು. ನಾನ್ ಗೆದ್ಬಿಟ್ಟೆ ಪವಿತ್ರ ಸಂಜು. ಸಂಜು ಐ ಲವ್ ಯು.